4ನೇ ಬಾರಿ ಎಸೆದ ಚೆಂಡು ಲೆಗ್ ಬೈ ಸೂಚನೆ ರವಾನಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬರೋಬ್ಬರಿ 80 ತಂಡಗಳು ಹೋರಾಟವನ್ನು ನಡೆಸ್ತಾ ಇರುವಂತಹ ನಾಕೌಟ್ ಮಾದರಿಯ ಪಂದ್ಯಾಕೂಟ ಕೆವಿಆರ್ ಜೂನಿಯರ್ಸ್ ಟ್ರೋಫಿಗಾಗಿ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಈಗ ಮತ್ತೆ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ ಎಸೆತ ಬೀಸುವ ಪ್ರಯತ್ನ ಮಾಡಿದ್ರು. ಈ ನಡುವೆ ಈಗ ಓಟಗಳಿಗೆ ಅವಕಾಶಗಳು ಮತ್ತೆ ಮಾಡಿಕೊಡ್ತಾ ಇಲ್ಲ. ಬಹಳ ಶ್ರದ್ಧೆ ಎಸ್ಸಾರಿಕೆ ಮಾಡಿದ್ರು. ಕೇವಲ 4 ಓಟವನ್ನು ಮೊದಲ ಓವರ್ ಅಲ್ಲಿ ಬಿಡ್ಕೊಡ್ತಾ ಇರುವಂತಹ ಅಬಿ ಓವರ್ ಮುಕ್ತಾಯ. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಗೋಸ್ ಆನ್ 4 ಫಾರ್ ದಿ ಲಾಸ್ ಆಫ್ 0. ವಿತೌಟ್ ಲಾಸ್ ಮುಖಾಂತರವಾಗಿ 4 ಓಟವನ್ನು ಮುತ್ತಿನ ನಗರಿ ಕೊಡಗು ಪರಿಸರದ ಬ್ಲೂ ಬಾಯ್ಸ್ ಕೊಡಗು ತಂಡ ದಾಖಲಿಸ್ತಾ ಇದ್ದಾರೆ. ಅಂತಿಮ 24 ಎಸೆಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದ್ ನೋಡಬೇಕಾಗಿದೆ. ಹೊಸ ಬೌಲರ್ ಚಂದ್ರು ಪ್ರಸ್ತುತ 2ನೇ ಓವರ್ನ ಎಸ್ತುಗಾರಿಕೆಗೆ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಟೀಮ್ ಎಂಎಫ್ಸಿಯ ತಂಡ. ಲೆಫ್ಟಿ ಮನು ಸ್ಟ್ರೈಕ್. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲವಾದ ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಈ ನಡುವೆ ಈಗ 2 ಓಟಗಳ ಸೇರ್ಪಡೆ. ಲೆಫ್ಟಿ ಮನು ದಾಳಿದ ರೂಪದಲ್ಲಿ 2 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಲೂ ಬಾಯ್ಸ್ ಕೊಡಗಿನ ಮೊತ್ತ ಕೂಡ 6 ಓಟಗಳಿಗೆ ತಲುಪ್ತಾ ಇದೆ. ಮೊದಲ ಓವರಲ್ಲಿ ಅತ್ಯುತ್ತಮ ಶ್ರೇಷ್ಠ ಮಟ್ಟದ ಎಸ್ಸಾರಿಕೆಯನ್ನು ಅಭಿ ತೋರ್ಪಡಿಸಿದ್ರು ಎಂಎಫ್ಸಿಯ ಪರವಾಗಿ. ಚಂದ್ರು ಎಸ್ತದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ ಸಿವರ್ ಗರ್ಮರ ಕ್ರಮಿಸ್ತಾರೆ. ಲೆಫ್ಟಿ ಮನು ದಾಳಿ ರೂಪದಲ್ಲಿ ಚುಬಿರತ್ತ ಮೊದಲ 6. ಈ ನಡುವೆ ಬರ ಸಿಡಿಲ ಹೊಡೆತವನ್ನ ಲೆಫ್ಟಿ ಮನು ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಕೊಡಗು ಪರವಾಗಿ ಮೊದಲ 6 ಲೆಫ್ಟಿ ಮನು ಫ್ರಮ್ ಕೊಡಗು ದಾಖಲಿಸ್ತಾ ಇದ್ದಾರೆ. ಚಂದ್ರು ಬಿಟ್ಟಂತ ಚೆಂಡು ಹೊರ ತಿರುವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಸೂಚನೆ. ಒಂದೋಟದ ಸೇರ್ಪಡೆ. ಅಲ್ಲಿ ವೈಡ್ಗೆ ರಿವ್ಯೂನ ಪಡ್ಕೊಳ್ತಾ ಇದ್ದಾರೆ, ಗಮನಿಸಿ. ದಾಂಡುಗಾರ ತಂಡ ಇಲ್ಲಿ ರಿವ್ಯೂನ ಪಡ್ಕೊಳ್ತಾ ಇದ್ದಾರೆ ವೈಡ್ ಕ್ಲಿಯರೆನ್ಸ್ಗಾಗಿ. ನೋ ಬಾಲ್ ಎಂಬುದೇ ತಿಳಿಸ್ತಾ ಇದ್ದಾರೆ ತೃತೀಯ ನಿರ್ಣಾಯಕ. ನೋ ಬಾಲ್ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ಚೆಂಡು ತನ್ಮೂಲಕ ಮತ್ತೆ ನೋ ಬಾಲ್ +1.
ಮತ್ತೆರಡು ಓಟದ ಸೇರ್ಪಡೆ. ಫ್ರೀಟ್ ಕಂಟಿನ್ಯೂ ಆಗ್ತಾ ಇದೆ. ಅನಿರೀಕ್ಷಿತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ಚಂದ್ರು. ಇದು ಕೊಡಗು ತಂಡಕ್ಕೆ ಪ್ಲಸ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 15 ಓಟಗಳಿಗೆ ತಲುಪ್ತಾ ಇದೆ. 15. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಫ್ರೀ ಟಚ್ ಚೆಂಡು. ಈ ನಡುವೆ ಈಗ 2 ಓಟವನ್ನು ಸುಲಭ ಸಾಧ್ಯ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳ ಒಂದಿಷ್ಟು ಹೊಸ ರೂಲ್ಸ್ ಗಳನ್ನು ಅಳವಡಿಸಿಕೊಂಡು ಇಲ್ಲಿ ಪಲಾಟವನ್ನು ನಡೆಸ್ತಾ ಇರುವಂತಹ ಸಂಸ್ಥೆ ಕೂಡ ವರ್ತೂರು ಸ್ಪೋರ್ಟ್ಸ್ ಕ್ಲಬ್. ಜೊತೆಗಾಗಿ ಟೀಮ್ ಬಾಬು 11 ಇವರ ಸಾರಥ್ಯದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ 4 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ತೀರಾ ಶಾಟಗರ ಚೆಂಡು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಬಾರೆ ಕರ್ಮಾರ ಕ್ರಮಿಸ್ತಾರೆ. ಸಿಕ್ಸರ್. ಷಟ್ಕ. 6 ಓಟಗಳ ಸೇರ್ಪಡೆ. ಈ ನಡುವೆ ಈ ಓವರ್ನಲ್ಲಿ ದಾಖಲಾತಿಯನ್ನ ಕಾಡ್ತಾ ಇರುವಂತ ಈ ಪಂದ್ಯದ 2ನೇ ಸಿಕ್ಸರ್. ಲೆಫ್ಟಿ ಮನು ಇಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಕೊಡಗು ಪರವಾಗಿ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ವೈಡ್ ಇಸ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತ ಮೊದಲ ಇನ್ನಿಂಗ್ಸ್ ನ ಮೊದಲ 2 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 24 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ಕೂಡ ಬ್ಲೂ ಬಾಯ್ಸ್ ಕೊಡಗು. ಪ್ರತಿ ಓವರ್ಲು ಕೂಡ 12 ಓಟದ ಸರಾಸರಿಯಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇರುವಂತ ಬ್ಲೂ ಬಾಯ್ಸ್ ಕೊಡಗು ಆಟಗಾರರು. ಲೆಫ್ಟಿ ಮನು ಜೊತೆಗಾಗಿ ಶಶಾಂಕ. ಮತ್ತೆ ಸರ್ಗ ಭಾಗದಲ್ಲಿ ಅಭಿ ಎಂಎಫ್ಸಿಯ ಪರವಾಗಿ. ತೀರಾ ಶಾರ್ಟ್ ಆಗಿರೋ ಚೆಂಡು. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಹೊರ ತೀರ್ಮಾನ ಪಡ್ಕೊಳ್ತಾ ಇದೆ. ಮೊದಲ ಪಂದ್ಯದಲ್ಲಿ ಗೆಲುವನ್ನು ಪಡ್ಕೊಂಡಿರುವಂತ ಮಂಜು ಫ್ರೆಂಡ್ಸ್ ಕ್ಲಬ್ ಇಲ್ಲಿ 2ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ ಕೊಡಗು ವಿರುದ್ಧವಾಗಿ. ಲೋವರ್ ಫುಟ್ ಚೆಂಡು. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ತನ್ಮೂಲಕ ಈ ಪಂದ್ಯದ 3ನೇ ಸಿಕ್ಸರ್. ಈ ನಡುವೆ ಲೆಫ್ಟಿ ಮನು ದಾಡಿನ ರೂಪದಲ್ಲಿ ದಾಖಲಾತಿಯನ್ನು ಕಾಡ್ತಾ ಇದೆ. ಈ ಹಿಂದಿನ 2 ಸಿಕ್ಸರ್ ದಾಖಲಿಸಿರುವಂತ ಲೆಫ್ಟಿ ಮನು 3ನೇ ಸಿಕ್ಸರ್ ದಾಖಲಿಸಿದ್ರು. ಬೀಸುವ ಪ್ರಯತ್ನ ಮಾಡಿದ್ರು. ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬೈ ಸೂಚನೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. 31 ಓಟಗಳು. ಅಭಿ ಎಸನ ಚೆಂಡು ಮತ್ತೆ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಪ್ರತಿ ಚೆಂಡಿನಲ್ಲೂ ಕೂಡ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂತ ಆಟಗಾರ ಮನು ಕೊಡಗು. ಸುಂದರತೆ ಹೊಡೆತ. ತನ್ಮೂಲಕ ಡೀಪ್ ಪಾಯಿಂಟ್ ಸಿಬರ್ ಗರ್ಭರ ಕ್ರಮಿಸ್ತಾರೆ. ಸಿಕ್ಸರ್. ಈ ನಡುವೆ ಸ್ಕೋಲಾಕ್ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ನಿಂತಲ್ಲೇ ಹೊಡೆದಿರುವಂತ ಒಂದು ಸ್ಟೈಲಿಶ್ ಸಿಕ್ಸರ್ ಕೂಡ. ಲೆಫ್ಟಿ ಮನು 4ನೇ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ. 37ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ತೀರಾ ಶಾರ್ಟ್ ಆಗಿರೋ ಚೆಂಡು ಮತ್ತೆ ಬೀಸೋ ಪ್ರಯತ್ನ ಮಾಡಿದ್ರು. ಫುಲ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಡೀಪ್ ಸ್ಕೋಲಾಕ್ ಮೇಲ್ಭಾಗದಲ್ಲಿ ಮತ್ತೊಂದು ನೋಡಿದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. ತೃತೀಯ ಓವರ್ನ ಅಂತಿಮ ಎಸ್ತ ಬಾಕಿ ಉಳಿತಾ ಇದೆ. ಶಶಾಂಕ ಈ ಬಾರಿ ಸ್ಟ್ರೈಕ್ ನಲ್ಲಿ. ಸ್ಟೆಪ್ ಔಟ್ ಮಾಡಿ ಬೀಸುವ
ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಶಾರ್ಟ್ ಕವರ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ಪ್ರಸ್ತುತ 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 39. ಹೊಸ ಬೌಲರ್ ಅಭಯ್. ಸ್ವಿಚ್ ಹಿಟ್ ಪ್ರಯತ್ನ ತಲ್ಮಲಕ ಪರ್ಫೆಕ್ಟ್ ಹೊಡೆತ. ಈ ನಡುವೆ ಈಗ ಡೀಪ್ ಪಾಟ್ ಸಿಮರ್ ಕಾಲ್ಭಾಗದಲ್ಲಿ ಸಿಕ್ಸರ್. ರಿವರ್ಸ್ ಶಾಟ್ ಮುಖೇನವಾಗಿ ಬಹಳಷ್ಟು ಅತ್ಯುತ್ತಮ ಒಂದು ಶ್ರೇಷ್ಠ ಮಟ್ಟದ ಹೊಡೆತವನ್ನು ಶಶ ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಈಗ ಸಿಕ್ಸರ್ ಸೇರ್ಪಡೆ. 45ಕ್ಕೆ ನೋ ಲಾಸ್. ಬ್ಲೂ ಬಾಯ್ಸ್ ಕೊಡಗು. ಮತ್ತೆ ಸ್ವಿಚ್ ಹಿಟ್ ಪ್ರಯತ್ನ ತಲ್ಮಲಕ. ಈ ನಡುವೆ ಪಾಯಿಂಟ್ ಮೇಲ್ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 46 ಓಟಗಳಿಗೆ ತಲುಪ್ತಾ ಇದೆ. 46 ವಿತೌಟ್ ಲಾಸ್ ಮುಖಾಂತರವಾಗಿ ಆರಂಭಿಕ ಜೋಡಿ ಭರ್ಜರಿ ಆಟವನ್ನು ದಾಖಲಿಸ್ತಾ ಇದ್ದಾರೆ ಬ್ಲೂ ಬಾಯ್ಸ್ ಕೊಡಗು ಪರವಾಗಿ. ಮೂರನೇ ಬಾರಿ ಹೆಸರ ಚೆಂಡು ಸುಲಭ ಸಾಧ್ಯ ಕ್ಯಾಚ್ ಪಡೆಯುವ ಪ್ರಯತ್ನವಿತ್ತು. ಈ ಹಿಂದಿನ ಎಸೆತಗಳಲ್ಲಿ 4 ಭರಸಿಡ ಸಿಕ್ಸರ್ ದಾಖಲಿಸಿರುವಂತಹ ಲೆಫ್ಟಿ ಮನು ಈ ನಡುವೆ ಮೊದಲ ಜೀವನ ಪಡ್ಕೊಳ್ತಾ ಇದ್ದಾರೆ. ಅದೃಷ್ಟ ಲೆಫ್ಟಿ ಮನು ಪರವಾಗಿ ಸಾಕ್ತಾ ಇದೆ. 47 ಓಟಗಳು. ಫುಲ್ ಟಾಸ್ ಚೆಂಡು ಬೀಸುವ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್. ಅಭಯ್ ಟು ಶಶಾಂಕ್. ಶಾರ್ಟ್ ರೈಸ್ ಎಂಡಲವರೆ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ತನ್ಮೂಲಕ. ಈ ನಡುವೆ ಈಗ 2D ಡಿಕ್ಲೇರ್. 2 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 49ಕ್ಕೆ ತಲುಪ್ತಾ ಇದೆ. 49 ಬ್ಲೂ ಬಾಯ್ಸ್ ಕೊಡಗುವಿನ ಮೊತ್ತ ಕೂಡ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಇನ್ನಿಂಗ್ಸ್ ಪ್ರಸ್ತುತ 4 ಓವರ್ಗಳ ಮುಕ್ತಾಯ. 24 ಎಸೆತವನ್ನು ಎದುರಿಸಿರುವಂತಹ ಬ್ಲೂ ಬಾಯ್ಸ್ ಕೊಡಗು ಆರಂಭಿಕ ಆಟಗಾರರು ಮನು ಮತ್ತು ಶಶಾಂಕ್ ಜೋಡಿ 49 ಓಟವನ್ನು ದಾಖಲಿಸ್ತಾ ಇದ್ದಾರೆ. 49 ವಿತೌಟ್ ಲಾಸ್ ಮುಖಾಂತರವಾಗಿ ಅಂತಿಮ 6 ಎಸೆತದ ಆಟ. 49 49. ಶಾಶ್ವತ್ ಅಂತಿಮ ಎಸೆತಕ್ಕಾಗಿ ಅಂತಿಮ ಮೊದಲ ಎಸೆತ ನೋಬಾಲ್ ಸೂಚನೆ ಬರ್ತಾ ಇದೆ. ಈ ನಡುವೆ ಈಗ ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ತಂಡದ ಮೊತ್ತ 50. ಅರ್ಧ ಶತವನ್ನು ದಾಖಲಿಸಿರುವ ತಂಡ ಕೂಡ ಬ್ಲೂ ಬಾಯ್ಸ್ ಕೊಡಗು. ಫ್ರೀ ಹಿಟ್ ಚೆಂಡು ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೊಂದು ನೋ ಬಾಲ್. ಫ್ರೀ ಹಿಟ್ ಕಂಟಿನ್ಯೂ. ಅನಿರೀಕ್ಷಿತ ಓಟಗಳ ಸೇರ್ಪಡೆ ಈಗ ಮತ್ತೆ ಬ್ಲೂ ಬಾಯ್ಸ್ ಕೊಡಗು ತಂಡಕ್ಕೆ ಪ್ಲಸ್ ಆಗ್ತಾ ಇದೆ. 51ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ ಕೂಡ. ಲೋವರ್ ಫುಲ್ಟಾ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 2ನೇ ಓಟ ದಾಖಲಿಸಬಲ್ಲ ಪ್ರಯತ್ನ. ರನ್ಔಟ್ ರೂಪದಲ್ಲಿ ಮೊದಲ ವಿಕೆಟ್ ಪತನ.
ನೋಬಾಲ್ +1 ರನ್ಔಟ್ ರೂಪದಲ್ಲಿ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವಂತಹ ತಂಡ. 53 ಶಶಾಂಕ್ ಕುಟ್ಟಿ ಹೊಸ ಆಟಗಾರ ಕೊಡಗು ಪರವಾಗಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ ಬೀಸುವ ಪ್ರಯತ್ನವನ್ನ ಲೆಫ್ಟ್ ಟೀಮ್ ಅನ್ನು ಮಾಡಿದ್ರು. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ತಂಡದ ಮೊತ್ತ ಕೂಡ 54 ಓಟಗಳಿಗೆ ತಲುಪ್ತಾ ಇದೆ. 54ರ ಒಂದು ಮೊತ್ತವನ್ನು ದಾಖಲಿಸಿರುವ ತಂಡ ಅಂತಿಮ 5 ಎಸೆತವನ್ನು ಎದುರಿಸಬೇಕಾಗಿದೆ. ಕೊಡಗು ಪರಿಸರದ ಮತ್ತೊಬ್ಬ ಯುವ ಆಟಗಾರ ಶಶಾಂಕ್ ಕುಟ್ಟಿ ಎದುರಿಸಿರುವಂತಹ ಮೊದಲ ಎಸೆತ ಲೆಗ್ ಬೈ ಸೂಚನೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕೊನೆಯ 4 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಲಾಸ್ಟ್ 4 ಬಾಲ್ ರಿಮೈನ್. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆದ ಪ್ರಯತ್ನ ತನ್ಮೂಲಕ 2ನೇ ವಿಕೆಟ್ ಪತನವನ್ನು ಕಾಡ್ತಾ ಇರುವ ತಂಡ. ಶಶಾಂಕ್ ಕುಟ್ಟಿ ವಾಪಸ್ ಆತಿ. 2ನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವ ತಂಡ ಬ್ಲೂ ಬಾಯ್ಸ್ ಕೊಡಗು. ಹೊಸ ಆಟಗಾರ ಶರಣ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ 4ನೇ ಕ್ರಮಾಂಕದಲ್ಲಿ. ಕೊನೆಯ 3 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನ ದಾಖಲಿಸ್ತಾರಂತ ಕಾದ್ ನೋಡಬೇಕಾಗಿದೆ ಬ್ಲೂ ಬಾಯ್ಸ್ ಕೊಡಗು. ಈ ನಡುವೆ ಈಗ ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಒಂದೋಟ. 2ನೇ ಓಟ ದಾಖಲಿಸಬಲ್ಲ ಪ್ರಯತ್ನ. 2ನೇ ಓಟ ಪೂರೈಕೆ. 3ನೇ ಓಟ ತನ್ಮೂಲಕ ರನ್ಔಟ್ ರೂಪದಲ್ಲಿ ಲೆಫ್ಟಿ ಮನು ವಿಕೆಟ್ಸ್ ಪತನ. ಬರೋಬ್ಬರಿ 4 ಭರವಸೆ ಸಿಕ್ಸರ್ ಜೊತೆಗಾಗಿ ಅತ್ಯುತ್ತಮ ಶ್ರೇಷ್ಠ ಪಡೆದ ಆಟವನ್ನು ದಾಖಲಿಸಿರುವಂತಹ ಲೆಫ್ಟಿ ಮನು ರನ್ಔಟ್ ರೂಪದಲ್ಲಿ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 56 ತಂಡದ ಮೊತ್ತ. ಲಾಸ್ಟ್ 2 ಬಾಲ್. ಹೊಸ ಆಟಗಾರ ರವಿ ಕೊಡಗು ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ಸುಂದರ್ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಮಿಡ್ ಆಫ್ ಮೇಲ್ಭಾಗದಲ್ಲಿ 2 ಓಟವನ್ನು ರವಿ ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ ಕೂಡ 58 ಓಟಗಳಿಗೆ ತಲುಪ್ತಾ ಇದೆ. ಇನ್ನಿಂಗ್ಸ್ ನ ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಎಸೆತ ಹೊರ ತಿರುವಿನ ಸೂಚನೆ. ವೈಡ್ ಬಾಲ್. ಔಟ್ ಸೈಡ್ ದ ಲೆಗ್ ಸ್ಟಾಂಪ್ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿಗೆ ಅವಕಾಶ ಮಾಡಿಕೊಟ್ರು. 59 ಬ್ಲೂ ಬಾಯ್ಸ್ ಕೊಡಗಿನ ಮೊತ್ತ. ಕೊನೆ ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ಅಂತಿಮ ಎಸೆತ. ಲಾಸ್ಟ್ 1 ಬಾಲ್ ರಿಮೈನ್. ತೇಜು ಎಸ್ತದ ಚೆಂಡು ತನ್ಮೂಲಕ ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಈ ನಡುವೆ ಈಗ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಮುಕ್ತಾಯಕ್ಕೆ 60 ಓಟವನ್ನು ದಾಖಲಿಸ್ತಾ ಇದ್ದಾರೆ ಬ್ಲೂ ಬಾಯ್ಸ್ ಕೊಡಗು ತಂಡ. ಟೀಮ್ ಮಂಜು ಫ್ರೆಂಡ್ಸ್ ಕ್ರೀಡಾಸ್ ಗೆಲುವನ್ನು ದಾಖಲಿಸಬೇಕಾದ್ರೆ 30 ಎಸೆತ 61 ಓಟಗಳ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ಕಾದೋಡಬೇಕಾಗಿದೆ. ಬಹಳಷ್ಟು ಒಂದು ದೊಡ್ಡ ಬಡದಲ್ಲಿ ಸಾಕ್ತಾ ಇರಬಹುದು. ದಾಖಲೆ ಪಡೆದ ಒಂದು ಹಗಲು ರಾತ್ರಿಯ ವ್ಯವಸ್ಥಿತವಾದ ಪಂದ್ಯಾಕೂಟ. KVR ಜೂನಿಯರ್ಸ್ ಟ್ರೋಫಿ 2025. 80 ತಂಡಗಳು 4 ದಿನಗಳ ಹೋರಾಟ. 800ಕ್ಕೂ ಹೆಚ್ಚಿನ ಕ್ರೀಡಾಪಟುಗಳಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. CR7 ಅಫಿಷಿಯಲ್ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಬಿತ್ತರಿಸುವಂತಹ ಸಂಸ್ಥೆ ಕೂಡ.
ಆಸಿಫ್ ಮತ್ತು ಅಸ್ಗರ್ ಅವರ ಒಂದು ಸಾರ್ಥದ ತಂಡ CR7 ಅಫಿಷಿಯಲ್ ಈ ಪದ ಕೂಡ ನೇರ ಪ್ರಸಾರವನ್ನು ಸೆರೆ ಹಿಡಿತಾ ಇದೆ. ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ. ಮೊದಲ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವಂತ ಮಂಜು ಫ್ರೆಂಡ್ ಕ್ರೀಡಾಸ್ ಇಲ್ಲಿ ಎರಡನೇ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರೋದ ಕಾದು ನೋಡಬೇಕಾಗಿದೆ. ಮೊದಲ ಪಂದ್ಯವನ್ನು ಆಡ್ತಾ ಇರುವಂತ ಮುತ್ತಿನ ನಗರಿ ಕೊಡಗು ಪರಿಸರದ ಬ್ಲೂ ಬಾಯ್ಸ್ ಕೊಡಗು 61ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನು MFC ಚೇಸ್ ಮಾಡ್ತಾ ಇರೋದ ಕಾದು ನೋಡಬೇಕಾಗಿದೆ. ಆರಂಭಿಕ ಆಟಗಾರ ಲೆಫ್ಟಿ ಆಟಗಾರ ಮನು ಮತ್ತು ಶಶಾಂಕ್ ಅತ್ಯುತ್ತಮ ಮತ್ತು ಶ್ರೇಷ್ಠ ಮಟ್ಟದ ಆಟವನ್ನು ದಾಖಲಿಸಿದ್ರು ಬ್ಲೂ ಬಾಯ್ಸ್ ಕೊಡಗು ಪರವಾಗಿ. ಅಲ್ಲಿ ಟೀಮ್ MFC ಅಡ 12th ಮ್ಯಾನ್ ಕಳ್ಸ್ಕೊಡಿ. KYCC ಕ್ಯಾಪ್ಟನ್ ಮತ್ತು ಮೋನಿ 11 ಕ್ಯಾಪ್ಟನ್ ಟಾಸ್ಕ್ ಆಗಿ ಬರಬೇಕು. ದಿನದ 10ರ ಪಂದ್ಯವನ್ನು ಆಡುವಂತ ತಂಡ ಮೋನಿ 11 ವರ್ಸಸ್ KYCC. ಎರಡನೇ ಇನ್ನಿಂಗ್ಸ್ ಆರಂಭ ಕಾಡ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 61. ಅಭಿ ಮತ್ತು ವಿಕ್ಕಿ ಆರಂಭಿಕ ಆಟಗಾರರು. ಮೊದಲವರ್ಗಾಗಿ ವಿಷ್ಣು ಬ್ಲೂ ಬಾಯ್ಸ್ ಕೊಡಗು ಪರವಾಗಿ. ಬಹಳಷ್ಟು ಮಂದಿ ಒಂದು ಎಸೆತ ಸ್ವಲ್ಪ ಮಟ್ಟಿಗೆ ಹೊರ ತೀರ್ಮಾನ ಕಾಡ್ತಾ ಇದೆ. ವೈಡ್ ಬಾಲ್ ವೇಗದ ಎಸ್ತವನ್ನ ಎಸೆಬಲತ ಸಾಮರ್ಥ್ಯವುಳ್ಳ ಆಟಗಾರ ಬ್ಲೂ ಬಾಯ್ಸ್ ಕೊಡಗು ಪರವಾಗಿ. ಮೊದಲ ಓವರ್ನಲ್ಲಿ ವಿಷ್ಣು ಮೊದಲೆಸ್ತ ವೈಡ್ ಬಾಲ್. MFC ಖಾತೆ ಆರಂಭನ ಕಾಣ್ತಾ ಇದೆ. ತೀರಾ ಶಾರ್ಟ್ ಆಗಿರೋ ಚೆಂಡು ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. ಈ ನಡುವೆಗ ಮತ್ತೆ ವೈಡ್ ಬಾಲ್. ಬ್ಯಾಕ್ ಟು ಬ್ಯಾಕ್ 3 ವೈಡ್ ಬಾಲ್ಗಳು ಆರಂಭಿಕ ಹಂತದಲ್ಲಿ ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದಷ್ಟು ಒತ್ತಡ ಕಡಿಮೆ ಆಗ್ತಾ ಇದೆ ಟೀಮ್ MFC ತಂಡಕ್ಕೆ. ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬರೋಬ್ಬರಿ 61ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಿರುವಂತ ತಂಡ ಮಂಜು ಫ್ರೆಂಡ್ಸ್ ಕ್ರಿಯೇಟರ್ಸ್. ಮತ್ತೆ ವಿಷ್ಣು ಮೊದಲ ಎಸ್ತಕ್ಕಾಗಿ. ಶಾರ್ಟ್ ರೈಸ್ ಇನ್ ಡೆಲಿವರಿ ತನ್ಮೂಲಕ 2 ಓಟಗಳ ಸೇರ್ಪಡೆ. ಟು ಡಿ ಡಿಕ್ಲೇರ್. ತಂಡದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. 5 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ ಕೂಡ. 56 ಓಟಗಳು ಬರಬೇಕಾಗಿದೆ ಇನ್ನು ಕೂಡ ಗೆಲುವಿಗಾಗಿ. KYCC ವರ್ಸಸ್ ಮೋನಿ 11 ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತ ತಂಡ. ಅಬಿಗೆ ಬಿಟ್ಟದ ಚೆಂಡು ತನ್ಮೂಲಕ ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇರುವಂತ ಆಟಗಾರ. ಈ ನಡುವೆ ಈಗ ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ತಂಡದ ಮೊತ್ತ ಕೂಡ 6 ಓಟಗಳಿಗೆ ತಲುಪ್ತಾ ಇದೆ.
ಮೂರನೇ ಬಾರಿ ವಿಷ್ಣು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬೈ ಸೂಚನೆ ರವಾನಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟೀಮ್ ಬಾಬು 11 ಮತ್ತು ವರ್ತೂರ್ ಸ್ಪೋರ್ಟ್ಸ್ ಕ್ಲಬ್ ಇವರ ಸಾರಥ್ಯದಲ್ಲಿ ಸಾಗ್ತಾ ಇರುವಂತಹ 4 ದಿನಗಳ ಹಗಲು ರಾತ್ರಿಯ ದಾಖಲೆ ಮಾಡಿದ ಪಂದ್ಯಾಕೂಟ KVR ಜೂನಿಯರ್ಸ್ ಟ್ರೋಫಿ 2025. 4ನೇ ಬಾರಿ ನಿಧಾನ ಗತಿ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತೀರಾ ಸ್ಲೋವರ್ ಡೆಲಿವರಿಯ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ವಿಷ್ಣು. ಬ್ಲೂ ಬಾಯ್ಸ್ ಕೊಡಗು ಪರವಾಗಿ ಲಾಸ್ಟು 5ನೇ ಬಾರಿ ಎಸೆದ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಮತ್ತೆ ಅನಿರೀಕ್ಷಿತ ರನ್ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಓವರಲ್ಲಿ ದಾಖಲಾತಿಯನ್ನು ಕಾಣ್ತಾ ಇರುವಂತ 4ನೇ ವೈಡ್ ಬಾಲ್. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ಮತ್ತೊಂದು ವೈಡ್ ಬಾಲ್. ಎಸ್ತಾರಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಎಡಮಟ್ಟಿನ ಎಸೆತ ಎದುರಾಳಿ ತಂಡಕ್ಕೆ ಓಟಗಳು ಪ್ಲಸ್ ಆಗ್ತಾ ಇದೆ. ಒತ್ತಡ ಈಗ ಮತ್ತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಮಂಜು ಫ್ರೆಡ್ಸ್ ಕ್ರೀಡಾಸ್ ತಂಡಕ್ಕೆ. ಸುಂದರತೆ ಎಸೆತ ಅಷ್ಟೇ ಜಾಡ್ಮೆ ಆಟವನ್ನು ದಾಖಲಿಸ್ತಾರೆ. ಗ್ಯಾಪ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ ಸಿಬರ್ ಕ್ಯಾಚರ್ ಕ್ರಮಿಸ್ತಾರೆ. ಬೌಂಡ್ರಿ ಅಭಿ ದಾಳಿದ ರೂಪದಲ್ಲಿ ದಾಖಲಾತಿಯನ್ನು ಕಾಡ್ತಾ ಇರುವಂತಹ ಮೊದಲ ಬೌಂಡ್ರಿ. 4 ಓಟಗಳ ಸೇರ್ಪಡೆ ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಅಂತಿಮ ಎಸೆತ ಈ ನಡುವೆ ಈಗ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಮೊದಲ ಓವರ್ನ ಅಂತಿಮ ಎಸೆತದಲ್ಲಿ ಮೊದಲ ವಿಕೆಟ್ಸ್ ಪತನವನ್ನು ಕಾಡ್ತಾ ಇರುವಂತ ತಂಡ. 5ನೇ ಎಸೆತಲ್ಲಿ ಭರ್ಜರಿ ಬೌಂಡ್ರಿ ದಾಖಲಿಸಿರುವಂತ ಅಭಿ ಆ ನಂತರ ಚಡದಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡಿ ಡಕೌಟ್ ಕಡೆ ಮರಳುತ್ತಾ ಇದ್ದಾರೆ. ಮೊದಲ ವಿಕೆಟ್ಸ್ ಪತನವನ್ನು ಕಾಣ್ತಾ ಇರುವಂತ ಟೀಮ್ ಮಂಜು ಫ್ರೆಂಡ್ಸ್ ಕ್ರಿಕೆಟರ್ಸ್. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಎಂಡ್ ಆಫ್ ದಿ ಫಸ್ಟ್ ಓವರ್ ಸ್ಕೋರ್ ಗೋಸ್ ಆನ್ 12 ಫಾರ್ ದಿ ಲಾಸ್ ಆಫ್ 1. ಹೊಸ ಬೌಲರ್ ಶಶಾಂಕ್, ಹೊಸ ಬ್ಯಾಟ್ಸ್ಮನ್ ಅಸ್ಲಾಂ 3ನೇ ಕ್ರಮಾಂಕದಲ್ಲಿ ಎಂಟ್ರಿನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಈ ಬಾರಿ ಸ್ಟ್ರೈಕ್ ನಲ್ಲಿ ವಿಕ್ಕಿ ಮೊದಲ ಚೆಂಡನ್ನು ಎದುರಿಸಬೇಕಾಗಿದೆ. ಈ ನಡುವೆ ಈಗ ತನ್ಮೂಲಕ ಅರೆಬರಸಿನ ಹೊಡೆತ ಸುಲಭದ ಕ್ಯಾಚ್ ಆಗುವ ಸಾಧ್ಯತೆ. 2ನೇ ವಿಕೆಟ್ಸ್ ಪತನ. ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ. ವಿಕ್ಕಿ ಎದುರಿಸಿದ ಮೊದಲ ಎಸೆತಕ್ಕೆ ವಾಪಸ್ ಆತನ ಕಾಡ್ತಾ ಇದ್ದಾರೆ. ಈ ನಡುವೆ ಈಗ 2ನೇ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವ ತಂಡ 12ಕ್ಕೆ 1 ಟೀಮ್ MFCಯ ತಂಡ. ಸಂಪೂರ್ಣ ಮೇಲುಗನ್ನು ಪಡ್ಕೊಳ್ತಾ ಇರುವ ತಂಡ ಬ್ಲೂ ಬಾಯ್ಸ್ ಕೊಡಗು. ಹೊಸ ಆಟಗಾರ ಚೇತನ್. ಶಶಾಂಕ್ ಬಿಟ್ ಅಂತ 2ನೇ ಚೆಂಡು ಲೆಗ್ ಬೈ ಸೂಚನೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 61 ಮೊತ್ತವನ್ನು ಚೇಸ್ ಮಾಡ್ತಿರುವಂತ ತಂಡ ಕೂಡ
MFC. ಈ ನಡುವೆ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ಡೀಪ್ ಸ್ಕೋಲಾಗಿ ಸೀಮಾರಕ್ಕೆ ಹಚ್ಚಿದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 3ನೇ ವಿಕೆಟ್ಸ್ ಪತನ. ಟೀಮ್ ಮಂಜು ಫ್ರೆಡ್ ಕ್ರೀಡಾಸ್ ಈಗ ನಾಟಕೀಯ ಕುಸ್ತವನ್ನು ಕಾಡ್ತಾ ಇದೆ. 2ನೇ ಓವರ್ನಲ್ಲಿ ಶಶಾಂಕ್ ಅತ್ಯುತ್ತಮ ತೆರಸಾರಿಕೆ ಮಾಡಿದ್ರು. 3 ಎಸೆತಗಳಲ್ಲಿ 2 ವಿಕೆಟ್ ಕಬಳಿಸುವ ಮುಖಾಂತರವಾಗಿ ಎದುರಾಳಿ ತಂಡದ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡುವ ಪತನ. ಕಂಪ್ಲೀಟ್ ಮೇಲೆಗನ ಪಡ್ಕೊಳ್ತಾ ಇರುವ ತಂಡ ಬ್ಲೂ ಬಾಯ್ಸ್ ಕೊಡಗು. ಬಹಳ ಅತ್ಯುತ್ತಮ ನೆಸಾರಿಕೆ ಮಾಡ್ತಾ ಇದ್ದಾರೆ. ಈ ಓವರ್ನಲ್ಲಿ 3ನೇ ವಿಕೆಟ್ ಅನ್ನು ಪಡ್ಕೊಳ್ತಾ ಇರುವ ಆಟಗಾರ ಕೂಡ. ಓವರ್ ಹ್ಯಾಟ್ ವಿಕೆಟ್ ಅನ್ನು ಪಡ್ಕೊಂಡ್ರು ಶಶಾಂಕ್. ಹೊಸ ಆಟಗಾರ ಚಾನ್ ಮತ್ತೆ SRK ಬದಲಿ ವಿಷ್ಣು ಪರಿಚಯ ಮಾಡ್ತಾ ಇದ್ದಾರೆ. ಈ ನಡುವೆ ಈಗ ಸ್ಲಾಬ್ಗೆ ಬಿಟ್ಟನ ಚೆಂಡು ತಾಲ್ಬಲಕ ಬಹಳಷ್ಟು ಮತ್ತೆ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ತೇಜು ಕ್ಯಾಚ್ ಅನ್ನು ಪಡ್ಕೊಂಡ್ರು. 5ನೇ ವಿಕೆಟ್ಸ್ ಪತನ ಕೂಡ. ಮೊದಲ ಪಂದ್ಯದಲ್ಲಿ ವೀರೋಚಿತ ಗೆಲುವನ್ನು ಪಡ್ಕೊಂಡಿರುವಂತಹ MFCಯ ತಂಡ ಇಲ್ಲಿ ಸೋಲಿನ ಸುಳಿಗೆ ಸಿಲುಕ್ತಾ ಇದೆ. ರನ್ ಮೊತ್ತವನ್ನು ಚೇಸ್ ಮಾಡ್ತಿರುವಂತಹ ತಂಡ 5 ವಿಕೆಟ್ಸ್ ಆಘಾತದೊಂದಿಗೆ 13 ಓಟವನ್ನು ಅಷ್ಟೇ ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತ 3ನೇ ಓವರ್ ಚಾಲ್ತಿಯಲ್ಲಿ. ಹೊಸ ಆಟಗಾರ ಇಂದ್ರಜಿತ್. ವಿಷ್ಣು ಎಸ್ತದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಎಸರಿಕೆಯನ್ನು ಮಾಡಿದ್ರು ಕೂಡ ಆ ಬಳಿಕ ದಿಢೀರ್ ಕಮ್ಬ್ಯಾಕ್ ಅನ್ನು ಮಾಡಿರುವಂತಹ ಬೌಲರ್ ಕೂಡ ಕೊಡಗು ಪರವಾಗಿ ವಿಷ್ಣು. ಈ ನಡುವೆ ಈಗ ಮತ್ತೆ ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ವಿಷ್ಣು ಎಸ್ತದ ಚೆಂಡು ಹೊರ ತಿರುವಿನ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್. ಅನಿರೀಕ್ಷಿತ ರನ್ ಸೇರ್ಪಡೆ. 1 ಹೆಚ್ಚುವರಿ. ತಂಡದ ಮೊತ್ತ ಕೂಡ 14 ಓಟಗಳಿಗೆ ತಲುಪ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ತನ್ಮೂಲಕ ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ.
ಎಸ್, ಈ ನಡುವೆ ಈಗ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಮುಖೇನವಾಗಿ ಓದೋಡದ ಸೇರ್ಪಡೆ. ತಂಡದ ಮೊತ್ತ 15 ಓಟಗಳು. ವಿಷ್ಣು ಶಾರ್ಟ್ ರೈಸ್ ಅಂಡ್ ಡೆಲಿವರಿ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ವೈಡ್ ಬಾಲ್, ಮತ್ತೆ ಅನಿರೀಕ್ಷಿತ ರನ್ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಆಗಿ ದಾಖಲಾತಿಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 16 ಓಟಗಳು. ನೆಟ್ ನೇರ ಹೊಡೆತ, ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಸುರಕ್ಷಿತವಾದ ಕ್ಷೇತ್ರ ಕೂಡ ತೇಜು ಮಾಡಿದ್ರು. ಚುರುಕಿನ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ರಿವರ್ ಶಾಟ್, ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಡೀಪ್ ಕವರ್ ಮೇಲ್ಭಾಗದಲ್ಲಿ ಶರಣ್ ಕ್ಷೇತ್ರ ಮಾಡಿದ್ರು. ಒಂದೊಡ್ಡ ಸೇರ್ಪಡೆ. ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ತೃತೀಯ ಓವರ್ನ ಅಂತಿಮ ಎಸೆತ. ಅಂತಿಮ ಎಸೆತ ತರ್ಮಲಕ ಕಾಟ್ ಬ್ಯಾಟ್ ರೂಪದಲ್ಲಿ ಇಂದ್ರಜಿತ್ ವಿಕೆಟ್ಸ್ ಪತನ. ಪ್ರಸ್ತುತ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 6 ವಿಕೆಟ್ಸ್ ಆಘಾತವನ್ನು ಕಂಡಿರುವಂತ ಮಂಜು ಫ್ರೆಂಡ್ಸ್ ಕ್ರಿಕೆಟರ್ಸ್ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೋದಿ 11 ವಿರುದ್ಧವಾಗಿ ಹೋರಾಟವನ್ನು ಆಡ್ತಾರೆ ಕೆವೈಸಿಸಿ ಹೊಸಕೋಟೆ. ಟಾಸ್ ಅನ್ನು ಜಯಿಸಿರುವಂತಹ ಮೋದಿ 11 ತಂಡ ಎಲೆಕ್ಟೆಡ್ ಬಾಲ್ ಫಸ್ಟ್ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯದ ಬಳಿಕದಲ್ಲಿ ಕೆವೈಸಿಸಿ ಹೊಸಕೋಟೆ ಆಟಗಾರರು ಆದಷ್ಟು ಬೇಗ ಆಕಡದ ವಿಕೆಟ್ ಪಡ್ಕೊಳ್ಬೇಕು. ಈ ಪಂದ್ಯ ಮುಕ್ತಾಯದ ತರುವಾಯದಲ್ಲಿ ಬೀಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಶರಣ್ SR ಭಾಗದಲ್ಲಿ ತೀರಾ ಶಾರ್ಟ್ ಆಗಿರೋ ಚೆಂಡು. ಈ ನಡುವೆ ಈಗ ಕೌಕರ್ನರ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮೂರನೇ ಬಾರಿ ಎಸೆದ ಚೆಂಡು ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 41 ಓಟಗಳ ಅವಶ್ಯಕತೆ ಇನ್ನೂ ಕೂಡ ಗೆಲುವಿಗಾಗಿ. ಸುಂದರತೆ ಎಸೆತ. ಒಂದೋಟದ ಸೇರ್ಪಡೆ. ತಂಡದ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್. ಲಾಸ್ಟ್ 1 ಬಾಲ್ ರಿಮೈನ್. 4ನೇ ಓವರ್ನ ಚಾಲ್ತಿಯಲ್ಲಿ ಶಾರ್ಟ್ ರೈಸ್ ಅಂಡ್ ಡೆಲಿವರಿ. ಓವರ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 4 ಓವರ್ಗಳಲ್ಲಿ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 6 ಎಸೆತ. 40 ಓಟಗಳ ಅವಶ್ಯಕತೆ. ಮೋನಿ 11 ವರ್ಸಸ್ ಕೆವೈಸಿಸಿ ಹೊಸಕೋಟೆ. ಮೊದಲ ದಿನದ 10ನೇ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ. ತಾನಾಡಿದ ಮೊದಲ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವಂತಹ ಕೆವೈಸಿಸಿ ಹೊಸಕೋಟೆ ಇಲ್ಲಿ 2ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮೋನಿ 11 ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅಂತಿಮ 6 ಎಸೆತಕ್ಕಾಗಿ ಮನೋಜ್.
ಉಲ್ಟಾ ಚೆಂಡು ತನ್ನ ಮೂಲಕ ನೋಬಾಲ್ ಸೂಚನೆ ಬರ್ತಾ ಇದೆ. ಒಂದೋಟದ ಸೇರ್ಪಡೆ, ನೋಬಾಲ್ +1. 2 ಓಟದ ಸೇರ್ಪಡೆ, ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಇಪ್ಪತ್ತ3 ತಂಡದ ಮೊತ್ತ. ಮತ್ತೆ ಮನೋಜ್ ಫ್ರೀ ಹಿಟ್ ನ ಎಸೆತ. ಈ ನಡುವೆ ಈಗ ಕಾರ್ಡ್ ಬಿಹೈಂಡ್, ತನ್ನ ಮೂಲಕ ಫ್ರೀ ಹಿಟ್ ಅವಕಾಶ. ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಮತ್ತೊಂದು ವಿಕೆಟ್ ಪತನ ಕೂಡ. ಮನೋಜ್ ಎಸ್ತದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಓವರ್ ಚಾತಿಯಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ 4 ಎಸೆತಗಳು ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 4 ಬಾಲ್ ರಿಮೈನ್. ಮನೋಜ್ ಎಸ್ತದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ತನ್ಮೂಲಕ ಲಾಗ ಸೀಮರ ಕ್ಯಾಚ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಪತನ. 7ನೇ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇದೆ ಟೀಮ್ MFCಯ ತಂಡ. ಸಂಪೂರ್ಣ ಗೆಲುವಿನ ಕಡೆ ಮುಖ ಮಾಡ್ತಾ ಇರುವಂತಹ ತಂಡ ಕೂಡ ಬ್ಲೂ ಬಾಯ್ಸ್ ಕೊಡಗು. ಆರಂಭಿಕ ದಾಡುಗರ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು ಲೆಫ್ಟಿ ಮನು ಮತ್ತು ಶಶಾಂಕ್. ಕೊಡಗು ಪರವಾಗಿ ಎಸ್ಆರ್ಕೆ ವಿಷ್ಣು ಮತ್ತು ಶಶಾಂಕ್. ಆ ಬಳಿಕ ಶರಣ್ ಕೂಡ ಅತ್ಯುತ್ತಮ ರೀತಿಯ ಎಸ್ಆರ್ಕೆ ಮಾಡಿದ್ರು. ಈಗ ಅಂತಿಮ ಓವರ್ ಚಾಲ್ತಿಯಲ್ಲಿ ಮನೋಜ್. ಲಾಸ್ಟ್ 3 ಬಾಲ್ ರಿಮೈನ್. ನಾಲ್ಕನೇ ಎಸೆತಕ್ಕಾಗಿ ಮನೋಜ್. ಈ ನಡುವೆ ಈಗ ಬೀಸುವ ಪ್ರಯತ್ನ ಮಾಡ್ತಾರೆ. ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ, ತರದ ಮೊತ್ತ ಕೂಡ 24 ಓಟಗಳಿಗೆ ತಲುಪ್ತಾ ಇದೆ. 24 ಲಾಸ್ಟ್. ಐದನೇ ಬಾರಿ ಎಸೆದ ಚೆಂಡು ತನ್ನ ಮೂಲಕ ಬಹಳ ಸುಮತಿಯನ್ನು ಆಟವನ್ನು ದಾಖಲಿಸಿದ್ರು. ಡೀಪ್ ಬಿಡ್ಬಿಗಡ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓಟ ದಾಖಲಿಸುವ ಪ್ರಯತ್ನ. ಈ ನಡುವೆ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ ಕೂಡ. ಈ ಪಂದ್ಯದ ಅಂತಿಮ ಒಂದೆಸೆತ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ ಎಸೆತ. ತೀರಾ ಶಾರ್ಟ್ ಆಗಿರೋ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಎಸೆತ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಅಂತಿಮವಾಗಿ ಗೆಲುವನ್ನು ಪಡ್ಕೊಳ್ತಾ ಇದೆ ಬ್ಲೂ ಬಾಯ್ಸ್ ಕೊಡಗು. ಆ ಎಲ್ಲ ಆಟಗಾರ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ದಿನದ ಒಂಬತ್ತನೇ ಪಂದ್ಯ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ, ಪಂದ್ಯ ಪುರುಷೋತ್ತಮ ಆಟಗಾರ ಶಶಾಂಕ್. ಅತ್ಯುತ್ತಮ ರೀತಿಯನ್ನು ಎಸ್ಆರ್ಕೆ ಮಾಡಿದ್ರು. ಅತ್ಯುತ್ತಮ ರೀತಿಯನ್ನು ಶ್ರೇಷ್ಠ ಮಟ್ಟದ ದಾಟುಗಾರಿಕೆಯನ್ನು ಕೂಡ ಮಾಡಿದ್ರು. ಶಶಾಂಕ್ ಅವರು ವೇದಿಕೆ ಹತ್ರ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶ್ನೆ ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ದಿನದ 10ನೇ ಪಂದ್ಯ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಅಂಕಣ ಭಾಗದಲ್ಲಿ ಮೋನಿ 11 ವಿರುದ್ಧವಾಗಿ ಹೋರಾಟವನ್ನು ಆಡ್ತಾರೆ KYCC ಹೊಸಕೋಟೆ. ಟಾಸ್ ಅಲ್ಲಿ ಗೆಲುವನ್ನು ದಾಖಲಿಸಿರುವಂತಹ ಮೋನಿ 11
ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ಎಂಬುದೇ ತಿಳಿಸ್ತಾ ಇದ್ದಾರೆ. ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಶಶಾಂಕ್ ಅಲ್ಲಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ದಾಂಡುಗಾರಿಕೆ ಮತ್ತು ಎಸ್ಆರ್ಕೆ ಎರಡರಲ್ಲೂ ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಿರುವಂತಹ ಆಟಗಾರ ಶಶಾಂಕ್ ಫ್ರಮ್ ಕೊಡಗು. ಆ ನಿಟ್ಟಲ್ಲಿ ಈಗ 10ನೇ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಇಲ್ಲಿ ಮತ್ತೆ ವೀಕ್ಷಕ ಬದಲಾವಣೆ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಾನ್ ಫ್ರಮ್ ಕಳಸ. ಧನ್ಯವಾದಗಳು ಅವಿ ಅವರೇ. ಪ್ರಸ್ತುತ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಅಲ್ಲಿ MFC ತಂಡದ ನಾಯಕರು ದಯಮಾಡಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಬರಬೇಕೆನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. MFC ಕ್ಯಾಪ್ಟನ್ ಇಮಿಡಿಯೇಟ್ಲಿ ಬರಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಮೋನಿ 11 ಮತ್ತು KYCC ಹೊಸಕೋಟೆಯ ತಂಡ ಇವಾಗ ಪ್ರಸ್ತುತ ಪಂದ್ಯ ಆಡುತ್ತಾ ಇರುವ ಎರಡು ತಂಡಗಳು. ಆರಂಭಿಕ ಟಾಸ್ ಅನ್ನು ಒಂದೆಡೆ ಮೋನಿ 11 ಜಯಿಸಿದ್ದಾರೆ. ಬಾಲ್ ಪಾಸ್ ನಿರ್ಧಾರವನ್ನು ಕಂಡಿದ್ದಾರೆ. ಕ್ಷೇತ್ರ ರಕ್ಷಣೆಗೆ ಶಿಬಿರದಲ್ಲಿ ಸಿದ್ಧಗೊಳಿಸಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಟಾಸ್ ಪರಾಜಯವನ್ನು ಕಾಣುತ್ತಾ ಇರ್ತಕ್ಕಂಥ KYCC ಹೊಸಕೋಟೆ ಆರಂಭಿಕ ಸರದಿಯ ಬಿರುಸಿನ ಆಟಗಾರರು ಇವಾಗ ಅಂಕಣ ರೇಟನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮೋನಿ 11 ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ನಮ್ಮ ಕಮೆಂಟರಿ ಬಾಕ್ಸ್ ಬರಬೇಕು. ಮೋನಿ 11 12 ಆಟಗಾರರು ಪಂದ್ಯ ಆರಂಭ ಆಗೋದ್ರೊಳಗಾಗಿ ತಾವು ಕಮೆಂಟೇಟರ್ ಬಾಕ್ಸ್ ಬರಬೇಕೆನ್ನೋದು ನಾವು ಕೇಳಿಕೊಳ್ತಾ ಇದ್ದೇವೆ. KYCC ಹೊಸಕೋಟೆಯ ಆರಂಭಿಕ ಸರದಿ ಆಟಗಾರ ಅಂಕಣ ರೇಟನ್ನು ಕಾಣ್ತಾ ಇದ್ದಾರೆ. ಚೇತನ್ ಮತ್ತು ಗೌತಮ್ ಮೊದಲ ಸರದಿ ಆಟಗಾರರು. ಆರಂಭಿಕ ಓವರ್ಗಾಗಿ ಮೋನಿ 11 ರಕ್ಷಿತ್ ಅವರನ್ನು ಪರಿಚಯಿಸಿದ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯ. ಆರಂಭಿಕ ಪವರ್ ಪ್ಲೇ ಓವರ್ಗಾಗಿ ಒಂದೆಡೆ ರಕ್ಷಿತ್ ಅವರಿಗೆ ಚೆಂಡನ್ನು ರವಾನಿಸ್ತಾ ಇದ್ದಾರೆ. ಆರಂಭಿಕ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಚೇತು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಅಲ್ಲಿ ಇಬ್ಬರೇ ಆಡ್ಬೇಕಣ್ಣ. ಆರಂಭಿಕ ಸೆಷನ್ ಆರಂಭನ ಕಾಣಲಿಕ್ಕಿದೆ. ರಕ್ಷಿ ಮೊದಲವರಿಗಾಗಿ ಚೇತು ಬುಮ್ರಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಕ್ಷಿ ಹೆಸರಾದ ಮೊದಲ ಚೆಂಡು ಡಿಫೆಕ್ಷನ್ ಕವರ್ಸ್ ಬೀಸಬಲ ಪ್ರಯತ್ನ ಚೇತು ಮಾಡ್ತಾ ಇದ್ದಾರೆ. ಊಟಗಳು ಬರ್ತಾ ಇಲ್ಲ. ಆರಂಭಿಕ ಎಸೆತ ರಕ್ಷಿತ್ ಇವಾಗ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯ ಮಾಡಿಕೊಟ್ರು. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಒಂದು ಊಟದ ಸೇರ್ಪಡೆ. ಚೇತು ಬುಮ್ರಾ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ತಳಬತ್ತ ಮುಕ್ತಾದ 2 ಚೆಂಡುಗಳ ಬಳಿಕ ಒಂದು ಊಟವನ್ನು KYCC ಹೊಸಕೋಟೆ ತಲುಪ್ತಾ ಇದೆ. ಆರಂಭಿಕ ಟಾಸ್ನಂದು ಪರಾಜಯವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ ಕೂಡ ದಿನದ 2ನೇ ಪಂದ್ಯದ ಜಯವನ್ನು ಕಂಡಿರ್ತಕ್ಕಂಥ ಸಂಸ್ಥೆಯೂ ಕೂಡ
ಮೊರನ ಚೆಂಡು ರಾಹುಲ್ ಗೌತಮ್ ಇವಾಗ ಬಹಳ ಶತಮಾನ ಹೊಳತ ಲಾಂಗನಲ್ಲಿ ದಾಖಲಿಸಿದ್ರು. ಬೌಂಡ್ರಿ ಅಡಾಯಿಸೋ ಕ್ಷೇತ್ರಕ್ಷಕರು ಮಾಡಿದ್ರು ಕೂಡ ಅಂತಿಮ ಹಂತದ ಇವಾಗ ಬಹಳ ಶತಮಾನ ಬೌಂಡ್ರಿ ಲಾಂಗನ್ನು ಸೀಮಾರೇಖೆಯ ಹೊರಭಾಗವನ್ನು ಕಾಣುತ್ತಾ ಇದೆ. ಇತ ಗೌತಮ್ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ 4 ಔಟ್ಗಳ ಮುಖಾಂತರವಾಗಿ. ತಡ ಮತ್ತೆ ಈ ರೀತಿಯನ್ನು ಕಾಣುತ್ತಾ ಇದೆ. ಐದು ಓಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ ಬಿರುಸಿನ ಆರಂಭವನ್ನು ಕಂಡ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮಿಡಾನಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟ, ಎರಡನೆಯ ಓಟಗಳಿಗೆ ಅವಕಾಶವನ್ನು ಇವಾಗ ಮಾಡಿಕೊಡುತ್ತಾ ಇದೆ. 2 ಮಂದಿ ಆಟಗಾರರು ಅವಳಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. 3 ಓಟಗಳ ಸೇರ್ಪಡೆ. ಈ ಹಂತದಲ್ಲಿ 3 ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ರಕ್ಷಿತ್ ಮಾಡಿಕೊಡುತ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ಸರದಿ 2 ಮಂದಿ ಆಟಗಾರರು ಇನ್ನೂ ಕೂಡ ಅಂಕಣದ ಭಾಗದಲ್ಲಿ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಜೊತೆ ಆಟ ಮುಂದುವರೆ ಕಾದಿಯನ್ನು ಕಾಣುತ್ತಾ ಇದೆ. ಊಟದ ಹಿಂಭಾಗದಲ್ಲಿ ಊಟಗಳ ಸೇರ್ಪಡೆ, ಊಟದ ಸೇರ್ಪಡೆಯೂ ಕೂಡ ತಡ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 9 ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರ್ ರಕ್ಷಿತ್ ಮುಕ್ತಾಯವನ್ನು ಮಾಡಿಕೊಟ್ರು. ಇನ್ನು ಕೂಡ 24 ಎಸೆತಗಳು ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಮೋನಿ 11ಗಳ ತಂಡದ ಯಾವ ಒಂದು ಬೌಲರನ್ನು ಇವಾಗ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಶಶಾಂಕ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಶಶಾಂಕ್ ಹೆಸರಾದ ಆರಂಭಿಕ ಎಸೆತ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ. ಎರಡನೇ ಚೆಂಡು ನಡುವೆ ಬಿಡಾಫಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳ ಶತಬರತೆ ಹೊರತ ಇವಾಗ ಬೌಂಡ್ರಿ ಅಡಾಯಿಸುವ ಲೆಕ್ಕಾಚಾರ ಕ್ಷೇತ್ರಕ್ಷಕರು ಮಾಡುತ್ತಾ ಇದ್ದಾರೆ. ಎರಡನೆಯ ಊಟಗಳು ಯಶಸ್ಸಿನ ಹಂತವನ್ನು ಕಾಣುತ್ತಾ ಇದೆ. ಆರಂಭಿಕ ಚೆಂಡಿನ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಬಳಿಕದ ಎರಡನೇ ಚೆಂಡು ಇವಾಗ ಅವಳಿ ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಹೊತ್ತರೆ ಆಘಾತವನ್ನು ಕಾಣುತ್ತಾ ಇದೆ. ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ KYCC ಹೊಸಕೋಟೆಯ ತಂಡ ಚೇತು ಬುಮ್ರಾ ರೂಪದಲ್ಲಿ ಮೊದಲ ಒಂದು ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಆರಂಭಿಕ ಯಶಸ್ಸು ಒಂದೆಡೆ ಶಶಾಂಕ್ ಪಡ್ಕೊಂಡ್ರು ಎರಡನೆಯ ಓವರ್ನಲ್ಲಿ. ಹೊಸ ಆಟಗಾರನ ಸೇರ್ಪಡೆ ಭರತ್ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮತ್ತು PR ಸ್ಪೋರ್ಟ್ಸ್ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಆ ಸಂಸ್ಥೆಯು ಕೂಡ ಮೊದಲಾಗಿ ನಾವು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಭರತ್ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವೆರಸೇನ ಹೊಳತ ದಾಖಲಿಸಲ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರಾಹುಲ್ ಇವಾಗ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಅವಕಾಶಗಳಿತ್ತು. ಅಂತಿಮ ಹಂತದಲ್ಲಿ ಇವಾಗ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಬಹುಶಃ ಇಲ್ಲಿ ರಾಹುಲ್ ಕ್ಯಾಚ್ ಅನ್ನು ಪಡ್ಕೊಂಡಿದ್ರೆ ಮತ್ತೊಂದು ಹೊತ್ತರೆ ಆಘಾತವನ್ನು ಕಾಣ್ತಾ ಇತ್ತು. ಆ ಒಂದು ಲೆಕ್ಕಾಚಾರಗಳು ಬದಲಾಗ್ತಾ ಇದೆ. ಇವಾಗ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ತಳ ಮೊತ್ತ 12 ಊಟವನ್ನು ತಲುಪ್ತಾ ಇದೆ. ಗೌತಮ್ ಬಹಳ ಶುದ್ಧ ಹೊಡೆತನ ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗರ್ ನಡುವೆ ಇವಾಗ ಗೌತಮ್ ದಾಳ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಆರಂಭಿಕ ಸರದಿ ಆಟಗಾರ ಬಹಳ ಶುದ್ಧ ಆಟವನ್ನ ಪ್ರಸ್ತುತ ಪಂದ್ಯದಲ್ಲಿ ಮುಂದುವರಿಸ್ತಾ ಇದ್ದಾರೆ ಕೂಡ.
ಎರಡನೆಯ ಜಯವನ್ನು ಕಾಣುತ್ತಾರೋ ನೋಡಬೇಕಾಗಿದೆ. ಗುಣಾತ್ಮಕ ಬೀಳ್ತಾ ಇದೆ. ಮತ್ತೆ ಬಹಳ ಉತ್ತಮ ರೀತಿಯ ಹೊಡೆತ ನಡುವೆ ಓಟಗಳು ಬರ್ತಾ ಇದೆ. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರನ್ನು ಇಲ್ಲಿ ಗೌತಮ್ ದಾಖಲಿಸಿದ್ರು. ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಊಟವನ್ನು ತಲುಪ್ತಾ ಇದೆ. 2 ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 20 ಊಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 18 ಚೆಂಡುಗಳು ಪ್ರಾರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮೌನ ಇನಗಳ ತಂಡ ಅದ್ಯಾವ ಎಸ್ಗಾರನ್ನು ಪರಿಚಯಿಸಿದರೆ ನೋಡಬೇಕಾಗಿದೆ. ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ 3ನೇ ಓವರ್ಗಾಗಿ. ಹೊಸ ಬೌಲರ್ ಅನಿಲ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯವನ್ನು ಆರಂಭಿಸಿ ಬರೋಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೆಯ ಓವರ್ ಮೊದಲ ಚೆಂಡು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾರೆ. ಓಟದ ಹೆಚ್ಚುವರಿ ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. KYCC ಹೊಸಕೋಟೆ ಮತ್ತು ಮೋನಿ 11 ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ 2 ತಂಡಗಳು. ಮತ್ತೆರಡನೆಯ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ 22ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ನಡುವೆ ಬಹಳಷ್ಟು ಬರುತ್ತೆ ಹೊಡೆತ ಸ್ಕಾಲಕ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಪ್ರಸ್ತುತ ಪಂದ್ಯಾಟದಲ್ಲಿ ಈಗಾಗಲೇ ಗೌತಮ್ ಒಂದೆಡೆ 4ನೆಯ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರರ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಒಂದೆಡೆ ಗೌತಮ್ ಆಟ ಇಲ್ಲಿ ಕೈ ಹಿಡಿತಾ ಇದೆ. ಅದೆಷ್ಟರೊಂದು ಅಜಯದ ಆಟವನ್ನು ಪ್ರಸ್ತುತ ಪಂದ್ಯಾಟದಲ್ಲಿ ಮುಂದುವರಿಸ್ತಾ ನೋಡಬೇಕಾಗಿದೆ. ರಿವಾ ಶಾಟ್ ಕಾಣಬಲ್ಲಂತ ಪ್ರಯತ್ನ, ಸುಂದರತೆಯ ಹೊಡೆತ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಓಟಗಳಿಗೆ ಅವಕಾಶನ ಬೌಲರ್ ಈ ಹಂತದಲ್ಲಿ ಮಾಡಿಕೊಟ್ರು. ತೆರಳು ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 30 ಓಟವನ್ನು ತಲುಪ್ತಾ ಇದ್ದಾರೆ. ಸುಂದರತೆ ಹೊಡೆತ ಥರ್ಮಾಲಕ ಮತ್ತೆ ಬಿರೋಸಿನ ಹೊಡೆತ ದಾಖಲಿಸಿದ್ರು. ಡಿಫೆಕ್ಷ ಕವರ್ಸ್ ವಿಭಾಗದಲ್ಲಿ ಇವಾಗ ಗೌತಮ್ ದಾಡ ಮುಖಾಂತರ ಮತ್ತೆ 4 ಓಟಗಳ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಒಂದು ಏಕಾಂಗಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ತಳ ಮೊತ್ತ 34 ಓಟವನ್ನು ತಲುಪ್ತಾ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರು. ಈ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಒಂದೇ ಸೈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೇಸವಲ ಪ್ರಯತ್ನ. ಬಹಳ ಶತಮರತೆ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಗೌತಮ್ ದಾಡ ಮುಖಾಂತರ ಇವಾಗ ಮೊದಲ ಸಿಕ್ಸರ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮುಕ್ತಾಯವನ್ನು ಕಾಣುತ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ KYCC ಹೊಸಕೋಟೆ 40 ಓಟವನ್ನು ತಲುಪ್ತಾ ಇದೆ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಕೂಡ. 3ನೇ ಓವರಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಅನಿಲ್ ಮಾಡಿಕೊಟ್ಟಿದ್ದಾರೆ. ಯಶಸ್ಸಿನ ಆಟವನ್ನು ಒಂದೆಡೆ ಗೌತಮ್ ಈ ಹಂತದಲ್ಲಿ ಮುಂದುವರಿಸ್ತಾ ಇದ್ದಾರೆ ಕೂಡ. ರಕ್ಷಿ 4 ಓವರ್ಗಾಗಿ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಭರತ್ ಗೆದ್ದಿರತಕ್ಕಂಥ 4 ಮೊದಲ ಚೆಂಡು ಊಟವನ್ನು ಭರತ್ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 11 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. 2ನೇ ಚೆಂಡು ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಕ್ಷೇತ್ರರಕ್ಷಣೆ ದಾಖಲಿಸುವಂತಹ ಹಂತವನ್ನು ಕಂಡ್ರು. ಅಂತಿಮ ಹಂತದಲ್ಲಿ ಇವಾಗ 4 ಓಟಗಳ ಸೇರ್ಪಡೆ. ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ. ಕ್ಷೇತ್ರರಕ್ಷಣೆ ಅಳವಟ್ಟು ಈ ರೀತಿಯ ಬೌಂಡ್ರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 44 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಓಟಗಳಿಗೆ ಅವಕಾಶ ರಕ್ಷಿ ಮಾಡಿಕೊಡ್ತಾಳೆ. 2ನೇ ಓವರ್ ದಾಖಲಿಸ್ತಾ ಇರತಕ್ಕಂಥ ಬೌಲರ್ ಕೂಡ ಆರಂಭಿಕ ಓವರನ್ನು ಬಹಳ ಶುದ್ಧಮತೆಯಾಗಿ ಮುಕ್ತಾಯವನ್ನು ಮಾಡಿಕೊಟ್ಟಿದ್ರು. ಈತ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆಯೂ ಕೂಡ.
ವೆಂಕಟೇಶ್ ಬಾಬು ರೆಡ್ಡಿ ಮತ್ತು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. 2 ಬಾರಿ ಗುಂಜೂರು ಕ್ರೀಡಾಂಗಣದಲ್ಲಿ KVR ಕಪ್ ರಾಜ್ಯ ಮಟ್ಟದ ಪಂದ್ಯಾಕೂಟ ಮುಕ್ತಾಯವನ್ನು ಕಂಡಿತು. ಈ ಬಾರಿ KVR ಕಪ್ ಪಂದ್ಯಾಕೂಟ ಜೂನಿಯರ್ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 22 ವಯಸ್ಸಿನ ಆಟಗಾರರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ವೈಡ್ ಬಾಲ್ ಸೂಚನೆ ಈ ಹಂತದ ರವಾನೆ ಕಾಣ್ತಾ ಇದೆ ಕೂಡ. ಬಿಡುಗಡೆಯಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಡುವ ಹಂತವನ್ನು ಕಂಡ್ರು. ನಡುವೆ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. KYCC ಹೊಸಕೋಟೆಯ ತಂಡ ಇವಾಗ 2ನೇಯ ಕ್ರಮಾಂಕದ ಆಟಗಾರನ ವಿಕೆಟ್ಸ್ ಅನ್ನು ಬರತ್ ರೂಪದಲ್ಲಿ ಕಳ್ಕೊಳ್ತಾ ಇದ್ದಾರೆ. SR ಕಪಾಲ ರಕ್ಷಿತ್ ಅಂತಿಮ ಚೆಂಡಿನ ಯಶಸ್ಸನ್ನು ಕಂಡ್ರು. 4 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳ ಬಳಿಕ 45ಕ್ಕೆ 2 ಹೊದ್ದರನ್ನು ಕಳ್ಕೊಳ್ತಾ ಇದ್ದಾರೆ. ಕೊನೆ ಯಾರು ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಅದ್ಯಾವ ಎಸೆತಗಾರನ ಪರಿಚಯಿಸಲು ನೋಡಬೇಕಾಗಿದೆ. ಹೊಸ ಆಟಗಾರ ಅಫ್ನಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೋರ್ವ ಹೊಸಕೋಟೆ ಪರಿಸರದ ಅಪ್ರತಿಮ ಆಟಗಾರ ರಾಹುಲ್ SR ಭಾಗದಲ್ಲಿ ಅಂತಿಮ ಮೊದಲ ಚೆಂಡಿಗಾಗಿ ಗೌತಮ್ ಗೆಸರದ ಮೊದಲ ಚೆಂಡು ನೋಬಾ ಸೂಚನ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. 1+1 2 ಊಟಗಳ ಹೆಚ್ಚುವರಿ ಫ್ರೀಡ್ ಜಾರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳ ಶುದ್ಧಮರತೆಯ ಚೆಂಡು ಅಂತಿಮಂತ ರಾಹುಲ್ ಇವಾಗ ಎಸೆತಗಾರಿಕೆ ಭಾಗದಲ್ಲಿ ಬಹಳ ಶುದ್ಧ ಚೆಂಡನ್ನು ಅಂತಿಮರಲ್ಲಿ ದಾಖಲಿಸ್ತಾ ಇದ್ದಾರೆ. ಈತ ಹೆಚ್ಚುವರಿ ಊಟಗಳ ಸೇರ್ಪಡೆ. ಕರ್ನಾಟಕ ರಾಜ್ಯದಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ಜೂನಿಯರ್ಸ್ ಅಂಡರ್-22 ಕ್ರಿಕೆಟ್ ಪಂದ್ಯಾಕೂಟವನ್ನು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೆಂಕಟೇಶ್ ಬಾಬು ರೆಡ್ಡಿ ಅವರು ಆಯೋಜನೆ ಮಾಡಿದ್ದಾರೆ. ಈ ಒಂದು ವ್ಯವಸ್ಥಿತ 4 ದಿನದ ಹಗಲು ರಾತ್ರಿಯ ದಾಡು ಚೆಂಡಿನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ 80 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಹೊರ ರಾಜ್ಯದ ತಮಿಳುನಾಡು ಮತ್ತು ಮುಂಬೈ ಪಂದ್ಯಾಟವನ್ನು ಆಡುತ್ತಾ ಇದೆ. ಈ ರೀತಿಯಾಗಿ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟ ಯಶಸ್ಸಿನೊಂದಿಗೆ ಮುನ್ನುಗ್ತಾ ಇದೆ ಕೂಡ. ತಳ ಮೊತ್ತ 50 ಓಟವನ್ನು ತಲುಪ್ತಾ ಇದೆ. ಮತ್ತೆ 3ನೆಯ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಡುವೆ ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಇದುವರೆಗೆ ಬಹಳ ಶುದ್ಧ ಮತ್ತೆ ಆಟವನ್ನು ಆಡಿರ್ತಕ್ಕಂಥ ಗೌತಮ್ ಒಂದೆಡೆ ಅಂತಿಮ ಹಂತದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಅದ್ಯಾವ ಆಟಗಾರನ ಇವಾಗ ಕಳುಹಿಸಿ ಕೊಡ್ತಾರೆ ನೋಡಬೇಕಾಗಿದೆ. ತಡ ಮೊತ್ತ 50ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಮೊದಲ 3 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಮೂವತ್ತೈದರಂದು ಅಜಯದ ಆಟವನ್ನು ಆಡಿರ್ತಕ್ಕಂಥ ಯಶಸ್ವಿ ಆಟಗಾರ ಗೌತಮ್ ಈಗಾಗಲೇ ಹೊದ್ದರೆಯನ್ನು ಕಳ್ಕೊಂಡಿದ್ದಾರೆ. ಈತ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಮನು ಬರ್ತಾ ಇದ್ದಾರೆ. ರಾಹುಲ್ ಮತ್ತೆ 4ನೇ ಬಾರಿ ಲೆಫ್ಟಿ ಆಟಗಾರ ಮನು ಸ್ಟ್ರೈಕ್ ಅಲ್ಲಿದ್ದಾರೆ. ಮನು ಹೆಸರಾದ 4ನೆಯ ಚೆಂಡು ನಡುವೆ ಮನು ಓಟವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ಈತ ಮನು ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಬೆರಸಿನ ಆಟವನ್ನು ಆಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಅಫ್ನಾನ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಅದೆಷ್ಟರ ಮೊತ್ತವನ್ನು ಅಂತಿಮ ಹಂತದ ಉಳಿದಿರ್ತಕ್ಕಂಥ ಚೆಂಡುಗಳಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ನ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಕೊನೆಯ ಒಂದು ಎಸೆತ ಪ್ರಾರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ರಾಹುಲ್ SR ಭಾಗದಲ್ಲಿ ಅಫ್ನಾನ್ ಸ್ಟ್ರೈಕ್ ಅಲ್ಲಿದ್ದಾರೆ.
ಆರಂಭಿಕ ಶೇಷನ ಕೊನೆಯ ಚೆಂಡು ನಡುವೆ ಚೆಂಡನ್ನ ಕಾಲ ಮೇಲೆ ಪಡ್ಕೊಂಡ್ರು. ಆರಂಭಿಕ ಶೇಷನ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಕ್ತಾಯ ಮೊದಲ ಹಂತಗಳ ಬಳಿಕ 51 ಊಟವನ್ನು KYCC ಹೊಸಕೋಟೆಯ ಆಟಗಾರರು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 52. ಮೋನಿ 11 ಈ ಪಂದ್ಯವನ್ನು ಜಯಿಸಬೇಕಾದ್ರೆ 52 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಇಲ್ಲಿ ಮೊದಲ ಸೆಷನ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ದಿನದ ಮುಂದಿನ ಪಂದ್ಯದ ಟಾಸ್ಗಾಗಿ ನಾವು ಕರೆಯನ್ನು ರವಾನಿಸ್ತಾ ಇದ್ದೇವೆ. ಬಾಲೈಲನ್ ಮತ್ತು ಜೂನಿಯರ್ ಕೈಲಾಶ್ ಆಟಗಾರರು ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಮೊದಲ ಕರೆ ರವಾನಿಸ್ತಾ ಇದ್ದೇವೆ. ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಟಾರ್ಗೆಟ್ ಸಂಖ್ಯೆ 52. ಮೋನಿ 11 ಇಲ್ಲಿ ಜಯವನ್ನು ಕಾಣಬೇಕಾದ್ರೆ ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಕಾಣಬೇಕಾಗಿದೆ. ಜೂನಿಯರ್ ಕೈಲಾಶ್ ಮತ್ತು ಬಾಲ 11 ಮುಂದಿನ ಪಂದ್ಯಾಟವನ್ನು ಆಡುತ್ತಾರೆ. ಆ ಎರಡೂ ತಂಡದ ನಾಯಕರು ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಮೊದಲ ಕರೆ ರವಾನಿಸ್ತಾ ಇದ್ದೇವೆ ಕೂಡ. 52 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ಮೋನಿ 11 ಬಿರುಸಿನ ಆಟಗಾರ ಅಂಕಣ ಎಂಟನ್ನು ಕಾಣ್ತಾ ಇದ್ದಾರೆ. ಒಂದು ರಕ್ಷಿತ್ ಮತ್ತು ಅನಿಲ್ ಆರಂಭಿಕ ಸರದಿ ಆಟಗಾರರು. KYCC ಹೊಸಕೋಟೆ ಅದ್ಯಾವ ಬೌಲರನ್ನು ಮೊದಲವರಿಗಾಗಿ ಬಳಸ್ತಾರ ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಸಂಸ್ಥೆ ಅದ್ಯಾವ ರೀತಿ ಬೌಲರ್ಸ್ಗಳು ಇವಾಗ ಪಂದ್ಯಾಟವನ್ನು ಉಳಿಸಿಕೊಡ್ತಾರ ನೋಡಬೇಕಾಗಿದೆ. ಆರಂಭಿಕ ಅವರಿಗಾಗಿ ಚೇತನ್ ಬುಮ್ರಾ ಅವರನ್ನು ಬಳಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನೋಗ್ತಾ ಇರ್ತಕ್ಕಂಥ KVR ಜೂನಿಯರ್ ಕಪ್ ಪಂದ್ಯಾಕೂಟ. 80 ತಂಡಗಳು ಈ ಒಂದು 4 ದಿನದ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ರಾಜ್ಯ ಅಲ್ಲದೆ ಹೊರ ರಾಜ್ಯದ ತಂಡಗಳು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ರಕ್ಷಿತ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಚೇತು ಬುಮ್ರಾ ಮೊದಲ ಓವರ್ಗಾಗಿ 30 ಚೆಂಡುಗಳಲ್ಲಿ 52 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಇದೆರಡನೇ ಸೆಷನ್ ಮೊದಲ ಚೆಂಡಿಗಾಗಿ ಆರಂಭಿಕ ಚೆಂಡ ಬಹಳ ಶುದ್ಧವಾದ ಹೊಡೆತ ರಕ್ಷಿತ ಮುಖಾಂತರ ಇವಾಗ ಡೀಪ್ ವಿಕೆಟ್ ಬಾದ್ರೆ ಇವಾಗ ಬಹಳ ಶುದ್ಧವಾದ ಒಂದು ಕ್ಷೇತ್ರ ಅಂತಿಮ ಅಂತ ಇವಾಗ ದಾಖಲಿಸಿದ್ರು. ನಡುವೆ ಇವಾಗ ಎರಡನೆಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೆರಸಿನ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಚೆಂಡಿಗೆ 2 ಓಟವನ್ನ ರಕ್ಷಿತ್ ದಾಖಲಿಸಿದ್ರು. ರಕ್ಷಿತ್ ಖಾತೆ ಆರಂಭಿಕ ಎಸೆತ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಎಸೆತಗಳು ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ. ಮತ್ತೆರಡನೆಯ ಬಾರಿ ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನ ಸುಂದರತೆ ಹೊಡೆತ ತನ್ಮೂಲಕ ರಕ್ಷಿತ್ ಆಡ ಮುಖಾಂತರ ಇವಾಗ ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. 52 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ಮೋನಿ 11 ಈ ಪಂದ್ಯವನ್ನು ಜಯಿಸಬೇಕಾದ ಈ ರೀತಿಯ ಬೌಂಡ್ರಿಗಳ ಜೊತೆಗಾಗಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣಬೇಕಾಗಿದೆ.
ಮೂರನೆಯ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಭರತ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ ರಕ್ಷಿತ್ ರೂಪದಲ್ಲಿ. ಮೋನಿ 11 ಇವಾಗ ಮೊದಲ ವಿಕೆಟ್ಸ್ ಅನ್ನು ಇವಾಗ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಅದ್ಯಾವ ಆಟಗಾರನ ಕಳುಹಿಸಿ ಕೊಡ್ತಾರೆ ನೋಡಬೇಕಾಗಿದೆ. 2ನೇ ಕ್ರಮಾಂಕದ ಆಟಗಾರ ಅಂಕಣ ಕಾಣಬೇಕಾಗಿದೆ ಇಮಿಡಿಯೇಟ್ಲಿ. ಹೊಸ ಆಟಗಾರ ಚೇತು ಅಂಕಣಕ್ಕೆ ಬರ್ತಾ ಇದ್ದಾರೆ. ಜೂನಿಯರ್ಸ್ ಕೈಲಾಸ್ ಮತ್ತು ಬಾಲಾಯಿಲನ್ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಚೇತು ಹೊಸ ಆಟಗಾರ. ನಾಲ್ಕನೆಯ ಚೆಂಡು ನಡುವೆ ಇವಾಗ ಡೀಪ್ ಮಿಡುಗಿಡವಾದಲ್ಲಿ ಊಟಗಳು ಬರುತ್ತಾ ಇದೆ. ಒಂದು ಊಟಗಳ ಸೇರ್ಪಡೆ ಚೇತು ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ. ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 7 ಊಟವನ್ನು ತಲುಪ್ತಾ ಇದ್ದಾರೆ ಮುಕ್ತಾಯದ 4 ಚೆಂಡುಗಳಲ್ಲಿ. ಆರಂಭಿಕ ಹಂತದಲ್ಲಿ ಬಹಳಷ್ಟು ತಮ್ಮ ಆರಂಭ ಕಂಡ್ರು ಕೂಡ ಆ ಬಳಿಕ ರಕ್ಷಿತ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 5ನೆಯ ಚೆಂಡು ನಡುವೆ ಚೆಂಡಿನ ಕಾಲ್ ಮೇಲೆ ಪಡ್ಕೊಂಡ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಕೊನೆಯ ಒಂದೇ ಆರಂಭಿಕ ಅವರು ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಗೌತಮ್ ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ತಮ್ಮ ಒಂದು ಆರಂಭಿಕ ಇನ್ನಿಂಗ್ಸ್ ನಲ್ಲಿ 35 ಒಂದು ಅಜಯದ ಆಟವನ್ನು ಆಡಿರ್ತಕ್ಕಂಥ ಯಶಸ್ವಿ ಆಟಗಾರ. ಮೊದಲ ಅಂತಿಮ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೆಯ ಹತ್ತರಿ ಇವಾಗ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ಸರದಿ 2 ಮಂದಿ ಆಟಗಾರರೊಂದು ವಿಕೆಟ್ಸ್ ಅಲ್ಲಿ ಇಲ್ಲಿ ಮೋನಿ 11 ಕಳ್ಕೊಳ್ತಾ ಇದೆ. ಇಲ್ಲಿ ಮೊದಲರು ಮುಕ್ತಾಯ 7ಕ್ಕೆ 2 ವಿಕೆಟ್ಸ್ ಆಘಾತವನ್ನು ಕಾಣುತ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ರಾಹುಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 24 ಎಸೆತಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅದ್ಯಾವ ಎಸೆತಗಾರರನ್ನು ಇವಾಗ ಪರಿಚಯಿಸಲು ನೋಡಬೇಕಾಗಿದೆ. ಗೌತಮ್ ಚೆಂಡನ್ನು ಪಡ್ಕೊಂಡ್ರು. ಸ್ವಲ್ಪ ಹಿಂಗಾಡಿ ಮುಜಾಹಿದ್ ಮಗ ಇನ್ನ ಹಿಂಗ್ ಬಾ ಸ್ವಲ್ಪ ಮುಂದೆನೆ ಬಾ ಚರಣ್ ಅಣ್ಣ ಕೀಪರ್ ಚೇಂಜ್ ಅಣ್ಣ. 2ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಗೌತಮ್ SR ಭಾಗದಲ್ಲಿ ಚೇತು ಸ್ಟ್ರೈಕ್ ಅಲ್ಲಿ 2ನೆಯ ಓವರ್ನ ಮೊದಲ ಚೆಂಡಿಗಾಗಿ ಚೇತು ಗೆಲ್ಸರ್ಗದ ಮೊದಲ ಚೆಂಡು ಇವಾಗ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ನಡುವೆ ಇವಾಗ ಒಂದು ಓಟವನ್ನು ಚೇತು ಡಿಪಿಡಿಗೂ ಬಾಗಲೇ ದಾಖಲಿಸಿದ್ರು. ಆ ಒಂದು ಓಟಗಳಿಗೆ ಆರಂಭಿಕ ಎಸೆತದಲ್ಲಿ ಇವಾಗ ಗೌತಮ್ ಅವಕಾಶನ ಮಾಡಿ ಕೊಡ್ತಾ ಇದ್ದಾರೆ. 2ರ ಮೊದಲ ಚೆಂಡು ಮುಕ್ತಾಯ. ತಳ ಮೊತ್ತ 8 ಓಟವನ್ನು ತಲುಪ್ತಾ ಇದೆ. ರಾಹುಲ್ ನಟನಾರ ಹೊಳತನ್ನು ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ ನಡುವೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಊಟದ ಸೇರ್ಪಡೆ ರಾಹುಲ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಳ ಮತ್ತೆ ಕೂಡ 9 ಊಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಊಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಟ್ರು. ರನ್ಔಟ್ ಅವಕಾಶಗಳಿತ್ತು. ನೇರ ಗುರಿ ದಾಖಲಿಸ್ತಾ ಇಲ್ಲ. ಬಹುಶಃ ನೇರ ಗುರಿ ದಾಖಲಿಸಿದ್ರೆ ಇಲ್ಲಿ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇತ್ತು. ಆ ಲೆಕ್ಕಾಚಾರಗಳು ಬದಲಾಗ್ತಾ ಇದೆ. ನಡುವೆ 1 ಊಟಗಳ ಸೇರ್ಪಡೆ ಚೇತುಕೊಂಡ್ರು. ತಳ ಮೊತ್ತ 10 ಊಟವನ್ನು ತಲುಪ್ತಾ ಇದೆ. 42 ಊಟಗಳು ಇನ್ನು ಕೂಡ ಬರಬೇಕಾಗಿದೆ. ಗೌತಮ್ ಹೆಸರನ 4ನೆಯ ಚೆಂಡು ಅತಿಕ್ರಮ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ ಡಾಟ್ ಬಾಲ್ನ ಸೇರ್ಪಡೆ ಜಗತ್ತವನ್ನ ಕಾಣ್ತಾ ಇರತಕ್ಕಂಥ ಚೆಂಡಿಗೆ ಬಹಳಷ್ಟು ತಮ್ಮನೈತೆ ಹೊಡೆತ ಸ್ಕಾಲಕ್ ಸೀಮಾರಕೆಯಲ್ಲಿ ಬಹಳಷ್ಟು ತಮ್ಮನೈತೆ ಹೊಡೆತನ ದಾಖಲಿಸಿದ್ರು. 1 ಬೌನ್ಸ್ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ.
4 ಓಟಗಳ ಸೇರ್ಪಡೆ. ನಗೆತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡಿಗೆ ಇವಾಗ ರಾಹುಲ್ ಬಹಳಷ್ಟು ಮತ್ತೆ ಬೌಂಡ್ರಿ ಸ್ಕಾರ್ಲಿಂಗ್ ಭಾಗದಲ್ಲಿ ದಾಖಲಿಸಿದ್ರು. ಆ ಬೌಂಡ್ರಿಗೆ ಹೋದರೆ ಗೌತಮ್ ಇವಾಗ 5ನೇ ಎಸೆದಲ್ಲಿ ಅವಕಾಶ ಮಾಡಿಕೊಡುತ್ತಾ ಇದ್ದಾರೆ. ಅಂತಿಮ ಚೆಂಡು ತಟಿ ಮುಟ್ಟು ಓಟ ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. ಕ್ಷೇತ್ರ ಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ನೆಲೆಯಲ್ಲಿ ತಡ ಮೊತ್ತ 14ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಅಂತಿಮ 18 ಎಸೆತಗಳು ಬಾಕಿ ಉಳಿತಾ ಇದೆ ಕೂಡ. ಈಗಾಗಲೇ ಮುಂದಿನ ಪಂದ್ಯದೊಂದು ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡಿದ್ದು. ಬಾಲ 11 ಟಾಸ್ ಅನ್ನು ಜಯಿಸಿದ್ದಾರೆ. ಅದ್ಯಾವ ರೀತಿಯ ನಿರ್ಣಯ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಬೌಲ್ ಪಾಸ್ ನಿರ್ಧಾರವನ್ನು ಬಾಲ 11 ಮಾಡ್ತಾ ಇದೆ. ನಾವು ಕಂಡ ಹಾಗೆ ಬ್ಯಾಟ್ರಾಯನ್ಪುರ ಕ್ರೀಡಾಂಗಣದಲ್ಲಿ ಮುಕ್ತಾಯ ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ BSCಯ ಟ್ರೋಫಿಯ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಕಂಡಿರ್ತಕ್ಕಂಥ ಬಾಲ 11 ತಂಡ ಕೂಡ ಇಲ್ಲಿ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಇದು 1+1 2 ಊಟಗಳ ಸೇರ್ಪಡೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಮಿಡುವಿಕೆಯಲ್ಲಿ ಓಟಗಳ ಸೇರ್ಪಡೆ. ಒಂದು ಓಟದ ಪೂರ್ವೈಕೆಯನ್ನು ಚೇತು ಕಂಡ್ರು. ತಡ ಮೊತ್ತ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ತಡ ಮೊತ್ತ 19 ಊಟವನ್ನು ತಲುಪ್ತಾ ಇದ್ದಾರೆ. ಮೂವತ್ತ 3 ಓಟಗಳು ಬರಬೇಕಾಗಿದೆ 16 ಚೆಂಡುಗಳಲ್ಲಿ. 4ನೇ ಚೆಂಡ ಬೆರಸಿನ ಹೊಡೆತ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಅಂತಿಮದಲ್ಲಿ ಬಹಳಷ್ಟು ಕ್ಯಾಚ್ ಇವಾಗ ಇಲ್ಲಿ ಕ್ಷೇತ್ರ ರಕ್ಷಕರು ಪಡ್ಕೊಳ್ತಾ ಇದ್ದಾರೆ. ನಂಬಲ ಸಾಧ್ಯವಾಗಿರ್ತಕ್ಕಂಥ ಕ್ಯಾಚ್ ಪಡ್ಕೊಂಡ್ರು. ಹೋದರೆ ಇವಾಗ ಆಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಮೊತ್ತದ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳ ನಡುವೆ KYCC ಹೊಸಕೋಟೆ ಆಟಗಾರ ಯಶಸ್ಸನ್ನು ಕಂಡ್ರು. ಇಲ್ಲಿ ಮೊನಿ 11 ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕೂಡ. ಹೋದರೆ ಆಘಾತ ಇವಾಗ ಶಶಾಂಕ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ KYCC ಹೊಸಕೋಟೆಯ ತಂಡ ಆರಂಭಿಕ ಹಂತದ ಟಾಸ್ ಪರಾಜಯ ಕಂಡರೂ ಕೂಡ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದ್ದಾರೆ. 51 ಓಟವನ್ನು ದಾಖಲಿಸಿದ 52ರ ಟಾರ್ಗೆಟ್ ಸಂಖ್ಯೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂಸ್ಥೆ ಬೌಲರ್ಸ್ಗಳು ಈ ಹಂತದ ಪಂದ್ಯಾಟವನ್ನು ಉಳಿಸಿಕೊಡ್ತಾ ಇದ್ದಾರೆ. ಶಶಾಂಕ್ ಹೊಸ ಆಟಗಾರನ ಸೇರ್ಪಡೆ. ನಗತವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಋತಿ ಕೆಲಸದ 5ನೇ ಚೆಂಡು ತೀರಾ ಕೆಳಂಚನ ಅದು ಹೋಗ್ತದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಕೊನೆ ಒಂದೇ ಬಾಕಿ ಉಳಿತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ ಕೂಡ. ಋತಿ ಕೊನೆ ಬಾರಿ ಶಶಾಂಕ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ನಡುವೆ ಬಹಳಷ್ಟು ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ಹೋದರೆ ಆಘಾತ. 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ ಕೂಡ. ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಜೂನಿಯರ್ಸ್ ಅಂಡರ್ 22
ಹಗಲು ರಾತ್ರಿ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ವೆಂಕಟೇಶ್ ಬಾಬು ರೆಡ್ಡಿ ಮತ್ತು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರಮುಖರು ಕೂಡ. ಸಂಸ್ಥೆಗೆ ಮೊದಲಾಗಿ ನಾವು ಎಲ್ಲ ಆಟಗಾರರ ಪರವಾಗಿ ಕೃತಜ್ಞತೆ ಮತ್ತು ಅಭಿಮಾನದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಹಿಂದೆ 2 ಬಾರಿ ಗುಂಜೂರು ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ KVR ಕಪ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಸಂಸ್ಥೆಯು ಕೂಡ ರಾಜ್ಯದ ಸುತ್ತಲೂ ಸಂಚರಿಸಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದೆ. ಅವರ ರಾಜ್ಯದ ತಮಿಳುನಾಡಿನಲ್ಲಿ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ಟೀಮ್ ಇಂಡಿಯಾ ಬಾಬುಲನ್ ಜಯಿಸಿದ್ದಾರೆ. ಇದು 4ನೇ ಓವರ್ಗಾಗಿ ಚೇತನ್ ಬುಮ್ರಾ ಅವರನ್ನು ಪರಿಚಯಿಸ್ತಾ ಇದ್ದಾರೆ. 4ನೇ ಓವರ್ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ನಡುವೆ ಊಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 11 ಎಸೆತಗಳು ಬಾಕಿ ಉಳಿತಾ ಇದೆ. ಗೋಟದ ಬಾದಲು ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಡುವೆ ಒಂಟಿ ಊಟಗಳ ಸೇರ್ಪಡೆ ತಡಬತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧ ಬರುತ್ತೆ. ಹೊಡೆತ ಕವರ್ ಸುಮಾದಲ್ಲಿ ಇವಾಗ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ 2ನೇ ಊಟಗಳ ಸೇರ್ಪಡೆಯೂ ಕೂಡ ಈ ಹಂತದಲ್ಲಿ ಕಂಡುಕೊಳ್ಳುತ್ತದೆ. 2 ಊಟಗಳ ಪೂರೈಕೆಯೂ ಕೂಡ ತಡ ಮೊತ್ತ 2 ಊಟದ ಸೇರ್ಪಡೆ 22 ಊಟವನ್ನು ತಲುಪ್ತಾ ಇದೆ. ನಾಲ್ಕನೆಯ ಚೆಂಡು ನೆಟ್ಟನೇರ ಹೊಡೆತನ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ರನ್ಔಟ್ ಅವಕಾಶಗಳಿತ್ತು. ಅಂತಿಮ ಯಶಸ್ಸನ್ನು ಕಾಣ್ತಾ ಇಲ್ಲ. 1 ಊಟಗಳಿಗೆ ಅವಕಾಶವನ್ನು ಇಲ್ಲಿ ಕ್ಷೇತ್ರರಕ್ಷಕರು ಮಾಡಿಕೊಡ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯವನ್ನು KYCC ಹೊಸಕೋಟೆಯ ತಂಡ ಜಯಿಸುವಂತ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಕವರ್ ಸುಬಾದಲ್ಲಿ ಬೀಸಬಲ್ಲ ಪ್ರಯತ್ನ, ಅತಿಕ್ರಮ, ಓಟಗಳ ಸೇರ್ಪಡೆ ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಊಟಗಳು ಮತ್ತೆ ಬರ್ತಾ ಇದೆ. ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಹಂತದಲ್ಲಿ ಪ್ರಗತಿಯ 4ನೇ ಓವರ್ನಲ್ಲಿ ಇವಾಗ 25 ಊಟವನ್ನು ತಲುಪಿದ್ದಾರೆ. ಚೇತನ್ ಕೊನೆಯ ಚೆಂಡು ಊಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. 27 ಊಟಗಳು 6 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ಎಸೆತಗಾರನ ಇವಾಗ KYCC ಹೊಸಕೋಟೆ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಇದಾದ ಬಳಿಕ ಜೂನಿಯರ್ಸ್ ಕೈಲಾಸ್ ಮತ್ತು ಬಾಲ 11 ಪಂದ್ಯಾಟವನ್ನು ಆಡ್ತಾರೆ. ಈ ಹಿಂದೆ ಮುಕ್ತಾಯ ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ BSc ಟ್ರೋಫಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕಂಡಿರ್ತಕ್ಕಂಥ ಬಾಲ 11 ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಸ್ಲೋವರ್ ಚೆಂಡು ನಡುವೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೊನೆಯ 5 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರರು ರವಾನು ಸರ್ ಊಟದ ಹೆಚ್ಚುವರಿ. ಇದರ ಮತ್ತೆ ಊಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಮಿಡಲ್ ಊಟದ ಸೇರ್ಪಡೆ ಚೇತು ಕಂಡ್ರು. ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಪಂದ್ಯವನ್ನು ಒಂದೆಡೆ KYCC ಹೊಸಕೋಟೆ ಜಯಿಸುವಂತ ಹಂತವನ್ನು ಕಂಡುಕೊಳ್ತಾ ಇದೆ. ಅವರ ಪಂದ್ಯಾಟವನ್ನು ಉಳಿಸಿ ಕೊಡ್ತಾ ಇದ್ದಾರೆ ಕೂಡ. ನೋಡ ಮತ್ತೆ ಡಾಟ್ ಬಾಲ ಸೇರ್ಪಡೆ. ಅದೇ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಸಿದ್ಧತೆಯಲ್ಲಿರಬೇಕು. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಅಫ್ನಾನ್ ಕ್ಷೇತ್ರ ಕ್ಷಣ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ನಡುವೆ ಓಟಗಳು ಬರ್ತಾ ಇದೆ. ಬೌಂಡ್ರಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಕೂಡ ಪಂದ್ಯ ಸಮಾಪ್ತಿಗಾಗಿ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ.
ಬಾಲ 11 ಮತ್ತು ಜೂನಿಯರ್ಸ್ ಕೈಲಾಸ್ ಪಂದ್ಯಾಟವನ್ನು ಆಡ್ತಾರೆ ಮುಂದಿನ ಹಂತದಲ್ಲಿ. ಶಬ್ಬಾಷ್ ಮಯೂರ, ಒಳ್ಳೆ ಬಾಲು. ಅಂತಿಮ ಒಂದು ಬಾಕಿಳುತ್ತಾ ಇದೆ. KYCC ಹೊಸಕೋಟೆಯ ತಂಡ ಎರಡನೆಯ ಜಯದ ನಿರೀಕ್ಷೆಯಲ್ಲಿದ್ದಾರೆ, ಯಶಸ್ಸನ್ನು ಕಂಡ್ರು. ಅಂತಿಮ ಚೆಂಡು ಡಿಫೆಕ್ಷನ್ ಕವರ್ ಬಹಳ ಶತ ಬರುತ್ತೆ. ಹೊಡೆತ, ಒನ್ ಬೌನ್ಸ್, ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ, ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಇಲ್ಲಿ ಬಹಳ ಶುದ್ಧ ಮತ್ತೆ ಆಟವನ್ನು ಆಡಿರ್ತಕ್ಕಂಥ KYCC ಹೊಸಕೋಟೆ ಎರಡನೆಯ ಒಂದು ಜಯವನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ತನ್ನ ದಾಳ ಮುಖಾಂತರ ಬಹಳ ಶುದ್ಧ ಮತ್ತೆ 35ರಂದು ಅಜಯದ ಆಟವನ್ನು ಆಡಿರ್ತಕ್ಕಂಥ KYCC ಹೊಸಕೋಟೆಯ ಗೌತಮ್ ಅವರು ಬರಬೇಕು. ನಮ್ಮ ಪ್ರಮುಖ ವೇದಿಕೆಯಲ್ಲಿ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ನನಗೆ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಒಂದು ಪಂದ್ಯ ಕೂಡ ಭಾಗವಹಿಸಿರ್ತಕ್ಕಂಥ ಮೋನಿ 11 ತಂಡದ ಕ್ಯಾಪ್ಟನ್ ಬಂದು ತಮ್ಮ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೂನಿಯರ್ಸ್ ಕೈಲಾಸ್ ಮತ್ತು ಬಾಲ 11 ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನಮ್ಮ ಬಾಲಕೃಷ್ಣ ಬಾಲ ಅವರು ನೀಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬಾಲ ಸರ್ ಅವರು ಬರಬೇಕೆನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಕೂಡ. ಇದ ಪಂದ್ಯ ಬದಲಾವಣೆ ಕಂಡಾಗಿ ನಾವು ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. KYCC ಹೊಸಕೋಟೆಯ ಆಟಗಾರ ಗೌತಮ್ ಆರಂಭಿಕ ಒಂದು ಪಂದ್ಯದಲ್ಲೂ ಕೂಡ ಪಂದ್ಯಶೇಷ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಎರಡನೇ ಪಂದ್ಯದಲ್ಲೂ ಕೂಡ ಪಂದ್ಯಶೇಷ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಹೊಸಕೋಟೆ ಆಟಗಾರ. ಧನ್ಯವಾದಗಳು ಉಮೇಶ್ ಮಂಡನ್. ಅಂಕಣ ಭಾಗದಲ್ಲಿ ದಿನದ ಪಂದ್ಯಾಟಕ್ಕಾಗಿ ಮತ್ತೆ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ಅಂಕಣ ಭಾಗ KVR ಕಪ್ 2025 ಅಂಡರ್ 22 ಪಂದ್ಯಾಟ ಜರುಗ್ತಾ ಇದೆ. ಹಗಲು ರಾತ್ರಿಯ ಒಂದು ಪಂದ್ಯಾಟ ಜರುಗ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿ ಆರಂಭವನ್ನು ಕಂಡಿತಕ್ಕಂಥ ಪಂದ್ಯಾಟ. ದಿನದ 10ನೇ ಪಂದ್ಯಾಟ ಕೂಡ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ದಿನದ 11ನೇ ಪಂದ್ಯಾಟ ಸಾಗ್ತಾ ಇದೆ. ಬಾಲ 11 ಮತ್ತು